ಪ್ರಿಯಾರಿಟಿ ನೋಡ್ರಿ ಫಸ್ಟ್ ಒನ್ ಈಸ್ ನಂಬರ್ ಸಿಸ್ಟಮ್. ಯೂಶಲಿ ಇಲ್ಲಿಂದ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ ನಂಬರ್ ಸಿಸ್ಟಮ್. ಸಮ್ಟೈಮ್ಸ್ 15 to 20 ಕ್ವಶನ್ಸ್ ಕೇಳ್ಯಾರ. ಸೆಕೆಂಡ್ ಒನ್ ಏನಪ್ಪ ಅಂತಂದ್ರೆ ರೇಷಿಯೋ, ಪರ್ಸೆಂಟೇಜ್ ಆಗಿರ್ಬೋದು. ಅದಾದ್ಮೇಲೆ ಪ್ರಾಫಿಟ್ ಲಾಸ್ ಕಮ್ಮಿ ಮಾಡ್ಯಾರ ಇವಾಗ, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್. ಅದಾದ್ಮೇಲೆ ಪ್ರಾಫಿಟ್ ಲಾಸ್ ಆಗಿರ್ಬೋದು. ಅದಾದ್ಮೇಲೆ ಮತ್ತೆ ಹೋದು ಇವು ಮೇನ್ ಏರಿಯಾಸ್. ಪ್ರೊಬಬಿಲಿಟಿ, ಇದು ಮಿಸ್ ಮಾಡಿ, ಪ್ರೊಬಬಿಲಿಟಿ, ಪರ್ಮಿಟೇಷನ್, ಕಾಂಬಿನೇಷನ್, ಇವು ಮೇಜರ್ ಟಾಪಿಕ್ಸ್ ಇವು. ಇಟ್ಸ್ ನಾಟ್ ಅಬೌಟ್ ನಾಲೆಜ್, ಇಟ್ಸ್ ನಾಟ್ ಅಬೌಟ್ ಪ್ರಾಕ್ಟೀಸ್, ಇಟ್ಸ್ ಸಮಥಿಂಗ್ ಡಿಫ್ರೆಂಟ್ ಅಂತೆ. ಆ ಎಕ್ಸ್ ಫ್ಯಾಕ್ಟರ್ ಬೇಕು. ಎಸ್ಪೆಷಲಿ ಆ ಪ್ರೆಸೆನ್ಸ್ ಆಫ್ ದ ಏನಿರ್ತಲ್ಲ, ಮೈಂಡ್ ಇರುತ್ತಲ್ಲ ಆ ಮೂಮೆಂಟಲ್ಲಿ, ಅದು ಓನ್ಲಿ ವೆನ್ ಇಟ್ ಕಮ್ಸ್ ವಿತ್ ದ ಮೆಂಟಲ್ ಹೆಲ್ತ್. ಅವಾಗ ನನಗೆ ಅನಿಸಿತ್ತು ನಾಲೆಜ್ ಗ್ಯಾಪ್. ಫಸ್ಟ್ ಅಟೆಂಪ್ಟಲ್ಲಿ ನನ್ನ ನಾಲೆಜ್ ಗ್ಯಾಪ್ ಇತ್ತು. ಐ ಅಗ್ರಿ, ಐ ಹ್ಯಾವ್ ಇಂಪ್ರೂವ್ಡ್ ಮೈ ನಾಲೆಜ್ ಗ್ಯಾಪ್. ಆಮೇಲೆ ನನಗೆ ಅನಿಸ್ತು ಎಲ್ಲ ಸಾಲ್ವ್ ಮಾಡಿದೆ ಅಂದ್ರೂ ಆಗಲಿಲ್ಲ. ಅವಾಗ ಅನಿಸ್ತು ಇಟ್ ಈಸ್ ಸಮಥಿಂಗ್ ಎಲ್ಸ್. ನಮ್ಮ ಮೈಂಡ್ ಗೇಮ್ ಇದು. ಫಿಲಿಮ್ಸ್ ಇಸ್ ಆಲ್ ಅಬೌಟ್ ಮೈಂಡ್ ಗೇಮ್, ಮೇನ್ಸ್ ಇಸ್ ಆಲ್ ಅಬೌಟ್ ಹಾರ್ಡ್ ವರ್ಕ್. ಸಿಂಪಲ್. UPSC ಇದೇ ವರ್ಕ್ ಆಗುತ್ತೆ. ಫಿಲಿಮ್ಸ್ ಅಲ್ಲಿ ಮೈಂಡ್ ಗೇಮ್ ಅಂದ್ರೆ ಲಾಜಿಕ್ ಅಥವಾ ಎಲಿಮಿನೇಷನ್ ಅಥವಾ ಸ್ಮಾರ್ಟ್ ವರ್ಕ್ ಆಗಿರ್ಬೋದು. ಇಟ್ಸ್ ಆಲ್ ಅಬೌಟ್ ಫಿಲಿಮ್ಸ್. ಸೊ ಅದೇ ನಾನು 2 ಎಲಿಮೆಂಟ್ ಇಂಪ್ರೂವ್ ಮಾಡ್ಕೊಂಡು 3ನೇದ್ದು ವೆನ್ ಐ ಟಚ್ ಇಟ್ ಅಲ್ಲ ದೆನ್ ಐ ರೀಚ್ ಸ್ಟೇಜ್. ಎನಿ ಅದರ್ ಡೌಟ್ಸ್? ಏನು CSAT ಹೋಗಮ್ಮ? CSAT ವೆರಿ ಇಂಪಾರ್ಟೆಂಟ್. ನನ್ನ ಫೇವ್ರೇಟ್ ಇದು CSAT, ಮೈ ಫೇವ್ರೇಟ್. ವಿಲ್ ಮೂವ್ ಟು CSAT ಒಂದು ಇಟ್ ಈಸ್ ಎ ಬಿಗ್ ಎಲಿಫೆಂಟ್ ಇನ್ ದ ರೂಮ್. ಹೌದಾ? ಎಲ್ಲರೂ ಇದ್ರಾಗೆ ಎಷ್ಟೋ ಜನ ನೋಡಿ ನಾನು GS 135 ತೆಗೆದವರು CSAT ಹೋಗಾರ. ಟೆಲಿಗ್ರಾಮಲ್ಲಿ ನೋಡ್ಬೋದು ನೀವು. ಮಾರ್ಕ್ ಶೀಟ್ ಅಂತ ಒಂದು ಚಾನಲ್ ಐತಿ, ಅದ್ರಾಗ ಬಿಡ್ತಿರ್ತಾರೆ. CSAT ಎದಕ್ಕೆ ಹೋಗ್ಯದ ಅಂದ್ರೆ ಜಸ್ಟ್ ಬಿಕಾಸ್ ದೇ ಹವ್ ನೆಗ್ಲೆಕ್ಟ್ ಮಾಡ್ಯಾರ ಅವರು. ನೀವು ಇವತ್ತಿನ ನೋಡ್ರಿ, ನೀವು ಲಾಸ್ಟ್ 1 ವೀಕ್ದಾಗ CSAT ಎಷ್ಟು ಟೈಮ್ ಕೊಟ್ರಿ ನೀವು ಒಂದಿನದಾಗ? ನೀವೇ ನಿಮ್ದೇ ಆನ್ಸರ್ ಮಾಡ್ಕೊಳ್ಳಿ. ಯು ಆನ್ಸರ್ ಟು ಯುವರ್ ಸೆಲ್ಫ್. ಲಾಸ್ಟ್ 1 ವೀಕ್ದಾಗ ಡೈಲಿ 10 hour ಅಥವಾ 12 hour ಓದಿರೋದ್ರ ಎಷ್ಟು ಪರ್ಸೆಂಟೇಜ್ ಆಫ್ ದ ಟೈಮ್ ಈಸ್ ಗಿವನ್ ಟು CSAT? ಹೌ ಮಚ್ ಪರ್ಸೆಂಟೇಜ್? 50%? ಯಾರು 50 ಕೊಟ್ಟಿರ? 30%? ಡೈಲಿ 1 hour ಓದಿರಿ. CSAT 1 hour ಓದಿರ್ತೀರಿ, ಕೆಲವೊಬ್ರು ಓದಿರ್ತೀರಿ. ಸೊ 1 hour ನೀವು 11 hour ಇದಕ್ಕೆ ಓದಿ, ಇದಕ್ಕೆ 1 hour ಯಾಕೆ ಓದಾಕತ್ತೀರಿ ನೀವು? ಜಸ್ಟಿಸ್ ಹೆಂಗ್ ಮಾಡ್ತೀರಿ ನೀವು ಇದಕ್ಕೆ? ಐ ಆಮ್ ನಾಟ್ ಜಸ್ಟ್ ಟೆಲ್ಲಿಂಗ್ ಅಬೌಟ್ ಟೈಮು, ಐ ಆಮ್ ಟೆಲ್ಲಿಂಗ್ ಯು ಅಬೌಟ್ ಎಂಟೈರ್ ಸ್ಟ್ರಾಟಜಿ. GST ಇಷ್ಟೆಲ್ಲ ಉದ್ದ ಕೇಳಿದೀವಿ ನಾವು. CSAT ಯಾರ್ಯಾರ್ದು ಏನೇನು ಸ್ಟ್ರಾಟಜಿ ಐತಪ್ಪ, ಹೆಂಗೆ ಸಾಲ್ವ್ ಮಾಡ್ತೀರಿ? ಎಷ್ಟು ಟೆಸ್ಟ್ ಸಾಲ್ವ್ ಮಾಡಿರಿ, ಎಷ್ಟು PYQ ಮಾಡಿರಿ ಇಲ್ಲಿ ತನ? GSCಗೆ ಅಟ್ಲೀಸ್ಟ್ ಮಾಡಿರ್ತೀರಿ ನೀವು, ಏನೇನೇನೋ ಮಾಡಿರ್ತೀರಿ. ಇಲ್ಲಿ ಬರ್ದಿರ್ತೀರಿ ಅಥವಾ ಅಲ್ಲಿ ಯಾರ್ದೋ ಕೇಳಿರ್ತೀರಿ, ಯಾವ್ದೋ ಕರೆಂಟ್ ಅಫೇರ್ಸ್ ವಿಡಿಯೋ ನೋಡಿರ್ತೀರಿ, PYQ ಲಾಜಿಕ್ ವಿಡಿಯೋ ನೋಡಿರಿ. CSATಗೆ ಎಷ್ಟು ಜನ ನೋಡಿರಿ? ನೋಡಿ ಮೇಡಮ್ನವ್ರು ನೋಡ್ಯಾರ ನೋಡ್ರಿ, ಮೇಡಮ್ ಒಬ್ರು. ಸೊ ಇದು ಟೈಮ್ ಅಲ್ಲ, ಇಟ್ಸ್ ಆಲ್ ಅಬೌಟ್ CSAT ಇಸ್ ಅ ಬಿಗ್ ಇದು. ಎಸ್ಪೆಷಲಿ ಆಫ್ಟರ್ 2023 ಅಲ್ಲ, ಇಟ್ ಹ್ಯಾಸ್ ಬಿಕಮ್ ಅ ಮೇಜರ್ ಲೀಗ್. ಇದು ಬಿಗ್ ಗೇಮ್. ಇದು ಈಕ್ವಲ್ ಅಂತ ಹೇಳ್ತಾನೆ, ಈಕ್ವಲ್ ಸ್ಟೇಟಸ್. ಇಲ್ಲಿ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಎಷ್ಟು ಮಂದಿ? ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಯಾರು ಇದ್ರಿ? ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಯಾರು ಇದ್ರಿ? ಕಾಮರ್ಸ್ ಬ್ಯಾಕ್ಗ್ರೌಂಡ್? ನಿಮ್ದು ಯಾವ್ದು? ಸೈನ್ಸ್, BSc. ಸೊ ಮ್ಯಾಥ್ಸ್ ಬ್ಯಾಕ್ಗ್ರೌಂಡ್, PCM. ಸೊ ನನಗನ್ಸಮಟ್ಟಿಗೆ ಇಲ್ಲಿ ಮ್ಯಾಥ್ಸ್ ಬ್ಯಾಕ್ಗ್ರೌಂಡ್ ಸ್ವಲ್ಪ ಕಮ್ಮಿನೇ ಅದಾರ ಇಲ್ಲಿ. ಸೊ ಅದ್ರ ಪ್ರಕಾರ ನೋಡ್ಬೇಕಂದ್ರೆ ನೀವು CSAT ಸ್ವಲ್ಪ ಟಫ್ ಆಗುತ್ತೆ ಅಂತ ಅನ್ಕೋತೀನಿ. ಯೂಶಲಿ CSATಗೆ ಏನೇನು ಸ್ಟ್ರಾಟಜಿ ಅದು ಇದು ನಾ ಸಿಂಪಲ್ ಆಗಿ ಹೇಳ್ತೀನಿ ಏನೇನು ಮಾಡ್ಬೋದು, ಹೆಂಗೆ ಮಾಡ್ಬೋದು ಅಂತೇಳಿ. CSAT ಸ್ಟ್ರಾಟಜಿ ಬರಿತೀನಿ ಅದನ್ನ. CSATದಾಗ 80 ಕ್ವಶನ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 28 ಕ್ವಶನ್, 52 ಕ್ವಶನ್. ಇದು RC ರೀಡಿಂಗ್ ಕಾಂಪ್ರಿಹೆನ್ಷನ್. ಇದ್ರಾಗ ಡಿವೈಡ್ ಆಗಿ ರೀಸನಿಂಗು ಪ್ಲಸ್ ನ್ಯೂಮರಿಕಲ್ಸ್ ಅಲ್ಲಿ ಇದೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ QA. ಇದೊಂದು 25, ಇದೊಂದು 25. ಓಕೆ, ಇದು CSAT. ನಿಮ್ಗೆಲ್ಲ ಗೊತ್ತಿದೆ, ಅದು ಸುಮ್ ಬರ್ದೆ. ನಾನು ಸ್ಟ್ರೆಸ್ ಎದಕ್ಕೆ ಮಾಡಕತ್ತೀನಿ ಅಂದ್ರೆ ನಾನು RC ಇದು ಇಂಗ್ಲೀಷ್ ಐತಿ. ಹೌದಾ? ಇಲ್ಲಿ ಯಾರನ್ನ ಕನ್ನಡ ಮೀಡಿಯಮ್ದವ್ರು ಇದ್ದೀರಾ? ಎಷ್ಟು ಜನ ಇದ್ದೀರಾ? ಜಾಸ್ತಿ ಜನ ಅದಾರ ಕನ್ನಡ ಮೀಡಿಯಮ್. ಫಸ್ಟ್ ಆಫ್ ಆಲ್ ನೀವು RC ಕೆಲವೊಂದು ಹೆಂಗೆ ಕೇಳ್ತಾ ಅಂದ್ರೆ ಭಾಳ ಟಫ್ ಇರ್ತಾವೆ. ಇಂಗ್ಲೀಷ್ ಕಲಿಲೇಬೇಕು ನೀವು. ಇದಕ್ಕೆ ಇಂಗ್ಲೀಷ್ ವೆರಿ ಇಂಪಾರ್ಟೆಂಟಾ? ಕರೆಕ್ಟಾ? ನ್ಯೂಸ್ ಪೇಪರ್ ಓದಾಕತ್ತೀರಿ ಎಲ್ಲರೂ. ನ್ಯೂಸ್ ಪೇಪರ್ಲಿಂದ ರೀಡಿಂಗ್ ಕಾಂಪ್ರಿಹೆನ್ಷನ್ ಇಂಪ್ರೂವ್ ಆಗುತ್ತೆ. ಇದಕ್ಕಿಂತ ಡಬಲ್ ಇಂಪಾರ್ಟೆಂಟ್ ಇಂಗ್ಲೀಷ್ ಇಲ್ಲ ಐತಿ. ಎದಕ್ಕಂತ ಹೇಳ್ತೀನಿ ಕೇಳ್ರಿ ನೀವು. ಇದು ಓಕೆ, ಇದು ಇಂಗ್ಲೀಷ್ ಓದ್ತೀರಿ, ಇಂಗ್ಲೀಷ್ RC ಸಾಲ್ವ್ ಮಾಡ್ತೀರಿ. ಇಲ್ಲೇನು ಇಂಗ್ಲೀಷ್ ಅದಲ್ಲ, ದಿಸ್ ಡಿಸೈಡ್ಸ್ ಯುವರ್ CSAT. ಕರೆಕ್ಟಾ? ಈ ಇಂಗ್ಲೀಷ್ ಹೆಂಗಿರುತ್ತಂದ್ರೆ ಆ್ಯಂಡ್ ಆರ್ ಅದು ಇದು ಅಂತ ಎಲ್ಲ 6ಗೆ ಕೊಟ್ಬಿಡ್ತಾನೆ, ಅರ್ಥನೇ ಆಗಂಗಿಲ್ಲ. ಇದು ಯಾವ ಫಸ್ಟ್ ಬರುತ್ತಪ್ಪ, ಯಾವ ಸೆಕೆಂಡ್ ಬರುತ್ತಪ್ಪ ವರ್ಡ್. ಗ್ರಾಮರಲ್ಲಿ ಗೇಮ್ ಇರುತ್ತೆ. CSAT ಈಸ್ ಆಲ್ ಅಬೌಟ್ ಇಂಗ್ಲೀಷ್ ಗ್ರಾಮರ್ ಅಂತ ನಾ ಇದು. ಎಸ್ಪೆಷಲಿ ಇನ್ ರೀಸನಿಂಗ್ ಇರುತ್ತಲ್ಲ, ನೀವು ನೋಡ್ರಿ, ಒಂದು ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಅಲ್ಲಿ ಆ್ಯಂಡ್ ಮತ್ತು ಆರ್ಗೆ ಎಷ್ಟು ಇಂಪಾರ್ಟೆನ್ಸ್ ಐತಿ ಆಯ್ತಾ? ಇದು ಡಿಫ್ರೆನ್ಸ್ ಗೊತ್ತಿರಲ್ಲ ಅಂದ್ರೆ ನಾವು ಅಥವಾ ಓದೋದ್ರಲ್ಲಿ ಏನೇನು ಮಿಸ್ಟೇಕ್ ಮಾಡಿದ್ವಿ ಅಂದ್ರೆ ಪ್ರಾಬ್ಲಮ್ ತಪ್ಪಾಗ್ಬಿಡ್ತು. ಇದೇ ಥರ ಸ್ಪೀಡ್ ಆಗಿರ್ಬೋದು, ಎಲ್ಲ ಯಾವುದೇ ಪ್ರಾಬ್ಲಮ್ ತಗೋರಿ, ಪ್ರಾಬ್ಲಮ್ ಇರೋದು ಇಂಗ್ಲೀಷ್ದಾಗ. ನೀವು ಸಾಲ್ವ್ ಮಾಡ್ಬೇಕಾಗಿರೋದು ನ್ಯೂಮರಿಕಲ್ಸ್ದಾಗ. ನಂಬರ್ಸ್ ಹೌದು. CSAT ಇಸ್ ಆಲ್ ಅಬೌಟ್ ಇಂಗ್ಲೀಷ್ ಗ್ರಾಮರ್.
ನೀವು ಫಸ್ಟ್ ಕಲಿಬೇಕಾಗಿದ್ದು ಏನಂದ್ರೆ ಇಂಗ್ಲಿಷ್ ನಂಬರ್ಸ್ ಸಿಗ್ತಾರದು. ನೀವು ಹ್ಯಾಂಡ್ ಹೆಂಗ್ ಡೀಲ್ ಮಾಡ್ತೀರಿ, ಎವರೇಜ್ ಅಂದ್ರೆ ಹೆಂಗ್ ಡೀಲ್ ಮಾಡ್ತೀರಿ, ಪ್ರೊಬಬಿಲಿಟಿ ಹೆಂಗ್ ಡೀಲ್ ಮಾಡ್ತೀರಿ, ಹೌ ವಿಲ್ ಯು ಅಂಡರ್ಸ್ಟ್ಯಾಂಡ್. ಬೇಸಿಕ್ ಥಿಂಗ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಶನ್. ಅಂಡರ್ಸ್ಟ್ಯಾಂಡ್ ಹೌ ವಿಲ್ ಯು ಅಂಡರ್ಸ್ಟ್ಯಾಂಡ್ ದ ಕ್ವಶನ್. ಅದಕ್ಕೆ ಏನಂದ್ರೆ ನೀವು ತುಂಬಾ ಡಿಫ್ರೆಂಟ್ ಕ್ವಶನ್ PYQ ಓದ್ರಿ. ಅದಕ್ಕೆ ನಾನು ಹೇಳ್ತೀನಿ ಅಂದ್ರೆ ಫಸ್ಟ್ ಅದು ಬೇಡ, ಫಸ್ಟ್ ಏನ್ ಹೇಳ್ಬೇಕಂದ್ರೆ ಬೇಸಿಕ್ಸ್ ಫಸ್ಟ್ ಮಾಡೋದೇ ನೀವು. ಬೇಸಿಕ್ಸ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಬೇಸಿಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಪ್ರೊಬಬಿಲಿಟಿ ಅಂದ್ರೆ ಏನಪ್ಪಾ, ವಾಟ್ ಇಸ್ ಪ್ರೊಬಬಿಲಿಟಿ ಇನ್ ಸಿಂಪಲ್ ಟರ್ಮ್ಸ್ ಹೇಳ್ರಿ, ಒಂದ್ ಲೈನ್ದಾಗ ಹೇಳ್ರಿ. ಎನಿವನ್ ಟ್ರೈ ಮಾಡ್ಬೇಕು ಯಾರನ್ನ. ಮೇ ಬಿ ಆರ್ ಮೈ ನಾಟ್. ಚಾನ್ಸಸ್ ಅಂತ ಹೇಳ್ಬೋದು, ಎಷ್ಟು ಚಾನ್ಸ್ ಐತಪ್ಪ ಅದೇ ಚಾನ್ಸಸ್. ಪ್ರೊಬಬಿಲಿಟಿ ಅಂದ್ರೆ ಚಾನ್ಸಸ್. ಎವರೇಜ್ ಅಂದ್ರೆ ಏನು ಲೈಫಲ್ಲಿ? ಮ್ಯಾಕ್ಸಿಮಮ್ ಮಿನಿಮಮ್ ಮಧ್ಯದಲ್ಲಿರೋದು ಎವರೇಜ್. ಮಧ್ಯಮ ಮಾರ್ಗ ಅಂದ್ರೆ ಎವರೇಜ್. ಈ ಬುದ್ಧನ ಮಧ್ಯಮ ಮಾರ್ಗ ಅಂದ್ರೆ ಎವರೇಜ್. ಅದು ನ್ಯೂಮರಿಕಲ್ಸ್ ಕನೆಕ್ಟ್ ಮಾಡಿದ್ರೆ ಅದೇ ಎವರೇಜ್. ಸೊ ಏನಂದ್ರೆ ಬೇಸಿಕ್ಸ್ ಏನಾದವಲ್ಲ ಇದೆ CSET ಅಲ್ಲಿ, ರಿಯಲ್ ಲೈಫಿಗೆ ಸ್ವಲ್ಪ ಕನೆಕ್ಟ್ ಮಾಡಕ್ ಟ್ರೈ ಮಾಡ್ರಿ. ನೀವು ಎಲ್ಲೆಲ್ಲಿ ನೋಡ್ತೀರಿ, ನೀವು ಎಲ್ಲೆಲ್ಲಿ ಇಲ್ಲ. ಈಗ IPL ನೋಡಕತ್ತೀರಪ್ಪ ಎಲ್ಲಾರು. IPL ದಾಗ ಕಾಂಬಿನೇಷನ್ ಗೇಮ್ ಐತಾ ಇದ್ರಾಗ ಟೀಮ್ ಹೆಂಗ್ ಸೆಲೆಕ್ಟ್ ಮಾಡ್ತಾರ ಅಂತ ಹೇಳಿ. ಅವ್ರು 4 ಮಂದಿ ಫಾರಿನರ್ಸ್, 4 ಮಂದಿ ಬಾಲರ್ಸ್, ಅವಾಗ 5 ಮಂದಿ ಬ್ಯಾಟ್ಸ್ಮನ್ಸ್. ಇದೇ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಐತಲ್ಲ ಇಲ್ಲೇ. ಅದ್ರಾಗೆಲ್ಲ ಗೊತ್ತಾಗ್ತದೆ ನಮ್ಗ. ಬಟ್ ಅದೇ ಪ್ರಾಬ್ಲಮ್ ಬೋರ್ಡ್ ಮೇಲೆ ಹಾಕಿದ್ರೆ ಅಥವಾ ಪೇಪರ್ದಾಗ ಇದ್ರೆ ನಮ್ಗೆ ಗೊತ್ತಾಗಂಗಿಲ್ಲ. ಸೊ ಜಸ್ಟ್ ಯು ಸಿ ದ CSET ಫ್ರಮ್ ದ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್, ರಿಯಲ್ ವರ್ಲ್ಡ್ ಪರ್ಸ್ಪೆಕ್ಟಿವ್ ನೋಡ್ರಿ ನೀವು. ಅವಾಗ ನಿಮ್ಗೆ ಸ್ವಲ್ಪ ಈಜಿ ಅನ್ಸ್ತದೆ, ಜಾಸ್ತಿ ಹೊಸದು ಅನ್ಸಂಗಿಲ್ಲ, ಅಂಜಿಕ್ ಬರಂಗಿಲ್ಲ. ಸೊ ಅದಕ್ಕೆ ನಾನು ಕಾಯಿನ್ ಎಗರಿಸ್ತೀರಿ ನೀವು. ಕಾಯಿನ್ ನೀವು ಯಾರಾದ್ರೂ ಟ್ರೈ ಮಾಡಿದ್ರೆ ನೀವು ಕಾಯಿನ್ ಪ್ರಾಬ್ಲಮ್ ಮುಂದೆ ರಿಯಲ್ದಾಗ ಹೆಂಗ್ ಸಾಲ್ವ್ ಮಾಡ್ಬೋದು, ಕಾಯಿನ್ ಹಿಡ್ಕೊಂಡು ಟ್ರೈ ಮಾಡ್ಬೋದು ಅನ್ಸುತ್ತೆ. ಡೈಸ್ ಅದಲ್ಲ, ಡೈಸ್ ಪ್ರಾಬ್ಲಮ್ ಇರುತ್ತೆ. ಡೈಸ್ 2 ಡೈಸ್ ಹಾಕ್ತಾನೆ ಅಂತ ಹೇಳ್ತಾನೆ, ನಿಮ್ಗೆ 2 ಡೈಸ್ ಹಾಕಿ ಏನೇನೋ ಮಾಡ್ರಿ ಅಂತ ಹೇಳ್ತಾನೆ. ಅವಾಗ ಏನ್ ಮಾಡ್ಬೇಕು ನೀವು, 2 ಡೈಸ್ ತೊಗೊಂಬಂದು ಹಾಕಿ ನೋಡ್ರಿ ನೀವು ಹೆಂಗ್ ಬರ್ತದ ಅಂತ. ಯೂಟ್ಯೂಬ್ ವಿಡಿಯೋಸ್ ನೋಡ್ರಿ, ಯಾವನ್ ಬೇಸಿಕ್ ಆಗಿ ವಾಟ್ ಇಸ್ ಪ್ರೊಬಬಿಲಿಟಿ ಅಂತ ನೋಡ್ರಿ, ಒಂದು 5 ನಿಮಿಷ. ವಾಟ್ ಇಸ್ ಪರ್ಮಿಟೇಷನ್, ವಾಟ್ ಈಸ್ ಎವರೇಜ್, ವಾಟ್ ಇಸ್ ಸ್ಪೀಡ್ ಆಫ್ ಬೋಟ್. ಯೂಟ್ಯೂಬ್ ವಿಡಿಯೋಸ್ ನೋಡ್ರಿ. ಅದಾದ್ಮೇಲೆ ಏನ್ ಮಾಡ್ರಿ ಅಂದ್ರೆ NCERT ಓದ್ರಿ. NCERT ಬುಕ್ಸ್ ಓದ್ರಿ. ಹಿಂಗ್ ಪ್ರೊಬಬಿಲಿಟಿ ಅಥವಾ ಈಗ ಏನಪ್ಪಾ ಅಂತಂದ್ರೆ ನಿಮ್ ನಂಬರ್ ಸಿಸ್ಟಮ್ ಮೇಲೆ 10th ಅಲ್ಲಿ ಒಂದು ಒಳ್ಳೆ ಚಾಪ್ಟರ್ ಇದೆ. ಅವ್ರು ಚಂದ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೋಲ್ ನಂಬರ್ಸ್ ಅಂದ್ರೆ ಏನು, ಆಮೇಲೆ ಮತ್ತ ಇಂಟೀಜರ್ಸ್ ಅಂದ್ರೆ ಏನು, ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನು, ಇವೆಲ್ಲ ಚಂದ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದ್ಸತಿ ಎಲ್ಲ ಬೇಸಿಕ್ಸ್ ಒಂದ್ಸತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ನೀವು. ಇದು ಬೇಸಿಕ್ಸ್ ಅಪ್ಪ. ರಿಯಲ್ ವರ್ಲ್ಡ್ ಕನೆಕ್ಟ್ ಮಾಡ್ರಿ. ಹೌದಾ? ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾನು, ಇದು ಬೇಸಿಕ್ಸ್ ಆಯ್ತಾ. ಇಂಪಾರ್ಟೆನ್ಸ್ ಆಫ್ ಟೇಬಲ್ಸ್ ಲಾಸ್ಟ್ ಟೈಮ್ ಹೇಳಿನ, ಇದು ಈಗಿನ ಹೇಳ್ತೀನಿ. ಟೇಬಲ್ಸ್ ಎಲ್ಲರಿಗೆ ಎಷ್ಟು ತನಕ ಬರ್ತಾವ? ನಿಮ್ಗೆ 12, 20. ನಿಮ್ಗೆ ಯಾರಿಗೆ ಎಷ್ಟು ತನಕ ಬರ್ತಾವ? 30 ತನಕ ಬರ್ತಾವ. ಯಾರಿಗಾದ್ರೂ 20 ತನಕ ಬರ್ತಾವ? ಪರ್ಫೆಕ್ಟ್ ಆಗಿ ಬರ್ತಾವ? 20 ತನಕ ಬರ್ತಾವ? ನಾನು ಹೇಳೋದಂದ್ರೆ 20 ತನಕ 20 ಮಿನಿಮಮ್ 20. ಯಾಕಂತಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಎದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈ ನಂಬರ್ ಐತಲ್ಲ 144, ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ನೀವು? ಟೇಬಲ್ಸ್ ಎಲ್ಲೆಲ್ಲಿ ಬರ್ತದೆ? ಅದು 16 ಟೇಬಲ್ದಾಗ ಬರ್ತದ? ಎಲ್ಲಿ ಮತ್ತೆಲ್ಲಿ ಬರ್ತದ ಹೇಳ್ರಿ, ನೀವ್ ಹೇಳ್ರಿ, ನಾ ಬರ್ತೀನಿ. ಮತ್ತೆಲ್ಲಿ ಬರ್ತದೆ ಟೇಬಲ್? ತೆಳಗ್ಲಿಂದ ಬರ್ರಿ. 12ದಾಗ ಬರ್ತದ, 4ದಾಗ ಬರ್ತದ, 6ದಾಗ ಬರ್ತದ, 8ದಾಗ ಬರ್ತದ. ಈ ತರ ನಿಮ್ಗ ನನ್ಗೇನಾಗತ್ತಂದ್ರೆ ಎನಿ ನಂಬರ್ ನೋಡಿದ ತಕ್ಷಣ ನನಗೊಂದು ನಂಬರ್ಸ್ ಬಂದ್ಬಿಡ್ತಾವ. ಇಲ್ಲಿ ಸೈಡಿಗೆ ನಂಬರ್ಸ್ ಬಂದ್ಬಿಡ್ತಾವ. ಇದು ಎಲ್ಲೆಲ್ಲಿ ಬರ್ತದಪ್ಪ 12ದಾಗ. ಇನ್ನು ಇನ್ನೊಂದು ಮಿಸ್ ಮಾಡಿದ್ರಿ ನೀವು, ಇದು 124 ಇದೆ 12 ಸ್ಕ್ವೇರ್. ಹೌದಾ? ಈ ತರ ಏನಾಗತ್ತಂದ್ರೆ ನೀವು 20 ತನ ನಂಬರ್ ಕಲ್ತ್ರಂದ್ರ ಒಂದ್ ಎಕ್ಸರ್ಸೈಸ್ ಹೇಳ್ತೀನಿ ಮಾಡ್ರಿ. ಹೆಂಗಂದ್ರ ಈಗ ಟೇಬಲ್ಸ್ ಬರೀರಿ. 1 2 3 ಆಯ್ತಾ, 2 4 6 8, ಆಮೇಲೆ 3 6 9 ಈ ತರ ಬರೀರಿ. 20 ತನ ಒಂದೇ ಪೇಜ್ದಾಗ ಬರೀರಿ ಹಿಂಗ್ ಉದ್ದಕ್ಕೆ. ಅವಾಗ ನೀವು ಒಂದ್ಸಲ ಅಬ್ಸರ್ವ್ ಮಾಡ್ರಿ ಎಷ್ಟು ಕಾಮನ್ ನಂಬರ್ಸ್ ಅದಾವಂತ. ಕಾಮನ್ ನಂಬರ್ಸ್ ಅವ. ಇದ್ರಲಿಂದ ಇಂಪಾರ್ಟೆನ್ಸ್ ಇವಾಗ ಹೇಳ್ತೀನಿ. ಇಂಪಾರ್ಟೆನ್ಸ್ ಹೆಂಗಿದ್ ರಿಯಲ್ದಾಗ ಹೆಲ್ಪ್ ಆಗತ್ತಪ್ಪ ಅಂತ. ಫಾರ್ ಎಕ್ಸಾಂಪಲ್ ಇವಾಗ ಟೈಲ್ಸ್ ಕೇಳಿರ್ತಾನ ನಾವು, ನಿಮ್ಗೆ ಟೈಲ್ಸ್ ಹಾಕ್ರಪ್ಪ ಅಂತ ಹೇಳಿರ್ತಾನೆ. 3/4 ಎಷ್ಟು ಹಾಕ್ತೀರಾ, ಆಮೇಲೆ 6/4 ಎಷ್ಟು ಹಾಕ್ತೀರಾ ಅಂತ ಕೇಳ್ತಾನೆ. ಈ ತರದ್ ಕೇಳಿದಾಗ ಎರಡಕ್ಕೊಂದು ಕಾಮನ್ ನಂಬರ್ ನಿಮ್ಗೆ ಫ್ಲಾಶ್ ಆಗಿಬಿಡ್ತು ಟಕ್ ಅಂತೇಳಿ. ಓ ಇದೇ ನಂಬರ್ ಬರುತ್ತಪ್ಪ, ಇಲ್ಲಿ ಈ ನಂಬರ್ ಐತೆ, ಇದು ಸ್ಕ್ವೇರ್ ನಂಬರ್, ಇದು 12 ಸ್ಕ್ವೇರ್ ಅಥವಾ 13 ಸ್ಕ್ವೇರ್ 144 ಬರ್ಬೇಕು. ಅಥವಾ 3 4ದಾಗ ಹಿಂಗೇನೋ 12 ನಂಬರ್ ಇರುತ್ತೆ, ಇಲ್ಲಿ 24 ಇರುತ್ತೆ. ಸೊ ಇವು ಮೂರಕ್ಕೊಂದೇನೋ ಕನೆಕ್ಷನ್ ಐತಾ? ಆನ್ಸರ್ ನಿಮ್ಗೆ 5 ಸೆಕೆಂಡ್ ಬರ್ತಾವ. 5 ಸೆಕೆಂಡ್. ಯೂಶಲಿ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ ಪ್ರಾಬ್ಲಮ್ ಎಲ್ಲರೂ ಈಗ 16 × 7 ಅಂತ ಹಿಂಗ್ ಬರಕ್ ಹೋಗ್ಬಿಡ್ತಾರೆ. ಈ ತರ ಬರಕ್ ಟ್ರೈ ಮಾಡ್ತಾರೆ. ಇದ್ರಾಗ 2 ರಿಸ್ಕ್ ಅದಾವ. 2 ರಿಸ್ಕ್ ಅಂದ್ರೆ ಒಂದೇ ಟೈಮ್ ವೇಸ್ಟ್ ಆಗುತ್ತಾ, 2ನೇ ತಪ್ಪು ಮಾಡೋ ಚಾನ್ಸ್ ಐತಿ. ನಾ ಚಾಲೆಂಜ್ ಮಾಡಿ ಹೇಳ್ತೀನಿ, ಈ ತರ ಏನ ಬರ್ದಂದ್ರ 10ರಾಗ 1 ಇಬ್ರು ತಪ್ಪು ಮಾಡೇ ಮಾಡ್ತಾರ, ಗ್ಯಾರಂಟಿ. ಎಸ್ಪೆಷಲಿ ಎಕ್ಸಾಮ್ ಸ್ಟ್ರೆಸ್ದಾಗ
ಇವಾಗ ಎಲ್ಲರೂ ಮಾಡ್ತೀರಿ. ಎಕ್ಸಾಮ್ ಸ್ಟ್ರೆಸ್ದಾಗ ಒಂದು 10 ಇಬ್ರು ತಪ್ಪು ಮಾಡೇ ಮಾಡ್ತೀರಿ ನೀವು 100%. ನಾನು ನೋಡಿನಿ, ನಾನು ಎಷ್ಟೋ ಫ್ರೆಂಡ್ಸಿಗೆ ನೋಡಿನಿ, ನಾನು ಮಾಡೀನಿ ಕೆಲವೊಂದ್ಸತಿ. ಇದೇನೋ ಇನ್ನೊಂದು ನಂಬರ್ ಆ್ಯಡ್ ಐತಪ್ಪ ಅಂತಂದ್ರೆ ಇನ್ನ ನೀವು ಮಾಡೋ ಚಾನ್ಸ್, ತಪ್ಪು ಮಾಡೋ ಚಾನ್ಸ್ ನಂಬರ್ಸ್ ಜಾಸ್ತಿ ಆಗತ್ತ ಹೋಗ್ತದೆ. ಸೊ ಅದಕ್ಕೆ ನಾನೇನ್ ಹೇಳ್ತೀನಂದ್ರೆ ಈ ತರ ಈ 28x7 ಐತಿ. ನಾ ಏನ್ ಮಾಡ್ತೀನಿ, ಒಂದು ಅಪ್ರಾಕ್ಸಿಮೇಷನ್ ಯೂಸ್ ಮಾಡ್ತೀನಿ. ಇದಕ್ಕೆ 30 ಮಾಡ್ಕೊಂಡ್ಬಿಡ್ತೀನಿ, ಇದು 7 ಅರೌಂಡ್ 210 ಇರ್ತಪ್ಪ ಅಂತ ನನ್ನ ತಲೆಗೆ ಬರ್ತದೆ ಅಷ್ಟೇ. ನಾ ಏನ ಮಿಸ್ ಆಗಿ 410 ಬರ್ದ್ರೆ ನನ್ನ ಮೈಂಡ್ ಫ್ಲಾಶ್ ಆಗಿ ಹೇಳ್ಬಿಡ್ತದೆ, ಈ 210 ಅದ 410 ಹೆಂಗ್ ಬಂದಂತೆ. ಸೊ ಆ ತರ ನೀವ್ ಏನ್ ಮಾಡ್ಬೇಕಂದ್ರೆ ಟೇಬಲ್ ನೀವು ಥೊರವಾಗಿ ಒಂದ್ಸತಿ ನೀವು ಫಾಲೋ ಮಾಡಿ, ಅಬ್ಸರ್ವ್ ಮಾಡಿ, ಏನಾದ್ರು ಆ ಟೇಬಲ್ದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಈ ತರ ನಿಮ್ ತಲೆ ಓಡಕ್ ಸ್ಟಾರ್ಟ್ ಮಾಡುತ್ತೆ. ಅದರಿಂದ ನಿಮ್ ಟೈಮ್ ಉಳಿತದ, ರಾಂಗನ್ ಆಗಂಗಿಲ್ಲ. ನಾನು ಗ್ಯಾರಂಟಿ ಮಾಡಿ ಹೇಳ್ತೀನಿ ನಿಮ್ಗ, ಈ ತರ ಏನ್ ಮಾಡಿದೆ ಅಂದ್ರೆ ನಿಮ್ಗ ಒಂದು 10 to 15 ಮಾರ್ಕ್ಸ್ ಆ್ಯಡ್ ಆಗುತ್ತೆ. ನಿಮ್ಗೆ 10 to 15 ಮಾರ್ಕ್ಸ್ ಆರಾಮ್ಸೆ ಆ್ಯಡ್ ಆಗುತ್ತೆ. ಟೇಬಲ್ ಮ್ಯಾಗ ಯಾರು ಸ್ಟ್ರೆಸ್ ಮಾಡಲ್ಲ, ನೀವು ಇಲ್ಲಿ ತನೂ ಮಾಡಿಲ್ಲ, ಇವತ್ತು ಮಾಡ್ರಿ ಅಂತ ಹೇಳ್ತೀನಿ. ಇವತ್ತು ಹೋಗಿ ಎಕ್ಸರ್ಸೈಸ್ ಮಾಡ್ರಿ ನೀವು, ನಿಮ್ಗ ಎಕ್ಸಾಮ್ದಾಗ ಗೊತ್ತಾಗುತ್ತೆ. ಡೈರೆಕ್ಟ್ ಆಗಿ ಕ್ವಾಂಟಿಫೈ ಮಾಡಕ್ ಬರಂಗಿಲ್ಲ ನಿಮ್ಗ, ಈಗ ಡೈರೆಕ್ಟ್ ಆಗಿ ಹೆಲ್ಪ್ ಆಗತ್ತ ಅಂತ ಹೇಳಲ್ಲ, ಬಟ್ ಇಂಡೈರೆಕ್ಟ್ ಆಗಿ ಏನಾದಲ್ಲ ಆರಾಮ್ಸೆ ನೀವು 15 ಮಾರ್ಕ್ಸ್ ಆ್ಯಡ್ ಮಾಡೇ ಮಾಡ್ತಾರೆ 100%. ನಾ ಬರೆದು ಕೊಡ್ತೀನಿ ಬೇಕಾದ್ರೆ ಎಲ್ಲರಿಗಿಂತ ನೀವು ಏನಾಗುತ್ತೆ ಅಂದ್ರೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿಬಿಡ್ತದೆ ನಿಮ್ಗೆ. ಪಟ 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 ನೀವು ನೋಡಿದ ತಕ್ಷಣ ಎಲಿಮಿನೇಟ್ ಮಾಡ್ತೀರಿ, ನೋಡಿದ ತಕ್ಷಣ ನೀವು ನಂಬರ್ಸ್ ನಿಮ್ಗೆ ಫೀಲ್ ಆಗಿ ಸ್ಟಾರ್ಟ್ ಆಗ್ತಾವ, ಫೀಲ್ ದ ನಂಬರ್ಸ್. ಆ ಫೀಲ್ ಬಂತಂದ್ರೆ ನಿಮ್ಗೆ ಆರಾಮ್ಸೆ ನೀವು ಟೈಮನ್ನು ಉಳಿತದ, ರಾಂಗ್ ಮಾಡೋದನ್ನ ತಪ್ಪು ಮಾಡ್ತೀರಿ. ಅದಕ್ಕೆ ನಾನೇನು ಹೇಳ್ತೀನಿ ಅಂದ್ರೆ ಟೇಬಲ್ಸ್ ಯಾವಾಗಲೂ ಬಾಯಟ್ ಮಾಡ್ರಿ. 20 ತನ ನೀವು ಒಟ್ಟ ಹೆಂಗನ ಮಾಡ್ರಿ, ಬಾಯಟ್ ಮಾಡ್ರಿ, ಪ್ಲಸ್ ನಿಮ್ ಮುಂದೆ ಅನ್ಸ್ಕೊಂಬಿಡ್ರಿ. ಈಗ ಎವ್ರಿ ಟೈಮ್ ನೋಡಿದ್ರೆ ನಿಮ್ಗೆ ಫ್ಲಾಶ್ ಆಗ್ಬೇಕು. ಈಗ ನಾ ಹೇಳಿದ ಎಕ್ಸಾಂಪಲ್ 144, 128 ಅಥವಾ 96 ಇದೆಲ್ಲ ಯಾವ ಟೇಬಲ್ದಾಗ ಬರ್ತದೆ, ಎಲ್ಲೆಲ್ಲಿ ಎಷ್ಟು ಸಲ ರಿಪೀಟ್ ಆಗ್ತದೆ. ಸೊ ವಿಲ್ ಗೆಟ್ ಸಮ್ ಕ್ರಾಸ್ ಕನೆಕ್ಷನ್ಸ್. ಸೊ ಅದಕ್ಕೆ ನಾನು ಹೇಳ್ತಂದ್ರೆ ಟೇಬಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಾಯಟ್ ಮಾಡ್ರಿ, 15 ಮಾರ್ಕ್ಸ್ ತಗೋರಿ ಎಕ್ಸ್ಟ್ರಾ, ಬರ್ದು ಕೊಡ್ತೀನಿ ಅಷ್ಟೇ ಟೇಬಲ್. ಇದಾದ್ಮೇಲೆ ಏನಂದ್ರೆ ಇಲ್ಲಿ ಜಸ್ಟ್ ಗೋ ಟು ಬೇಸಿಕ್ಸ್. CSAT ಅಲ್ಲಿ ಹೆಂಗ್ ಅಪ್ರೋಚ್ ಮಾಡ್ತೀವಪ್ಪ ನಾವು ಅಂತ. CSAT ಅಲ್ಲಿ ಏನಂತಂದ್ರೆ ನೀವು ನಾ ಹೇಳಿದಂಗೆ ಬೇಸಿಕ್ ಮುಗಿತಾ, ಟೇಬಲ್ ಮಾಡಿದ್ರೆ ಇವಾಗ ನೆಕ್ಸ್ಟ್ ಬರೋದೇ ಪ್ರಾಕ್ಟೀಸ್. ಪ್ರಾಕ್ಟೀಸ್ ಯಾವಾಗ್ಲೂ ನಾನು ನೋಡಿದ ಪ್ರಕಾರ ನೀವೆಲ್ಲ ಯಾವ್ದೋ ಒಂದು ವಿಡಿಯೋ ನೋಡಿರ್ತೀರಿ CSAT ಅಥವಾ ಕ್ಲಾಸ್ ಮಾಡಿರ್ತೀರಿ. ಕ್ಲಾಸ್ದಾಗ ಏನ್ ಪ್ಯಾಟರ್ನ್ ಇರ್ತದೆ ಅಂದ್ರೆ ದೇ ವಿಲ್ ಟೆಲ್ ಯು 2 to 3 ಟೈಪ್ಸ್. ಯಾವುದೇ ಒಂದು ಪ್ರಾಬ್ಲಮ್ ಇರಲಿ, ಈಗ ಬೋಟ್ ಪ್ರಾಬ್ಲಮ್ ಇರುತ್ತಪ್ಪ, ಬೋಟಲ್ಲಿ ಒಂದು 5 ಸಿನಾರಿಯೋ ಹೇಳ್ತಾರೆ ಅವರು. ಬೋಟ್ ಹಿಂಗೋಗಿ ಹಿಂಗ್ ಬಂತು, 2 ಬೋಟ್ ಹಿಂಗ್ ಹೋಗ್ತಾ ಇದೆ, ಆಮೇಲೆ ಬೋಟ್ ಏನಂದ್ರೆ ಅರ್ಧ ದಾರಿಗೆ ಹೋಗಿ ವಾಪಸ್ ಬಂತು, ಹಿಂಗೇನೋ 5-6 ಸಿನಾರಿಯೋ ಹೇಳ್ತಾರೆ. ನೀವು 5-6 ಸಿನಾರಿಯೋನೇ ಅಷ್ಟೇ ಗೊತ್ತು ನಿಮ್ಗೆ, ಯಾಕಂದ್ರೆ ನೀವು ಬಯಟ್ ಮಾಡಕತ್ತೀರಿ. ನೀವು ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ಅಲ್ಲ, ನಿಮ್ಗೆ 20 ಸಿನಾರಿಯೋ ನಿಮ್ ತಲೆಗೆ ಬರ್ತಾವ, ಅವ್ರು ಹೇಳೋದೇ ಬೇಕಾಗಿಲ್ಲ. ಸೊ ಅದಕ್ಕೆ ಬೇಸಿಕ್ಸ್ ಆದ್ಮೇಲೆ ಈ ಸಿನಾರಿಯೋಗಳಿಂದ ನೀವು ಕ್ರಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡಿ. ಕ್ರಿಯೇಟ್ ಎಲ್ಲಿಂದ ಮಾಡ್ಬೇಕಪ್ಪ ಅಂತಂದ್ರೆ ಯು ಗೋ ಟು ಡಿಫ್ರೆಂಟ್ PYQ ಆಫ್ CSAT, PYQ ಆಫ್ CAT ಅನ್ಬೋದು, PYQ ಆಫ್ SSC, ಪ್ರಯಾರಿಟಿ CSAT, SSC, CAT. ಸೊ ಈ ತರ ನೀವು ಪ್ರಾಕ್ಟೀಸ್ ಮಾಡ್ರಿ. ನೀವು ಡಿಫ್ರೆಂಟ್ ಎಕ್ಸಾಮ್ಸ್ ಹೋಗ್ರಿ, ನೀವು ಬೇಸಿಕ್ಸ್ನ ಓದ್ರಿ, ಟೇಬಲ್ ಮಾಡ್ರಿ. ಪ್ರಾಕ್ಟೀಸ್ ಹೆಂಗ್ ಮಾಡ್ಬೇಕಂದ್ರೆ ಇವು 3 ಎಕ್ಸಾಮ್ದಾಗ ಮಾಡ್ಬೇಕು. ಫಸ್ಟ್ ಪ್ರಯಾರಿಟಿ CSAT. ಎಲ್ಲ ಯಾವ ಕ್ವಶನ್ ಬಂದೋ ಟಾಪಿಕ್ ವೈಸ್ ಪ್ರಾಕ್ಟೀಸ್ ಮಾಡ್ರಿ. ನೀವು ಪ್ರಾಕ್ಟೀಸ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಇನ್ನೊಂದು ಏನಂದ್ರೆ ಇದ್ರಾಗ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಟ್ರೆಂಡ್ಸ್. UPSC ಹೆಂಗ್ ಟ್ರೆಂಡ್ ಸೆಟ್ ಮಾಡಕತ್ತದ ಎವ್ರಿ ಇಯರ್. ಫಸ್ಟ್ ಏನ್ ಮಾಡ್ತಿತ್ತು, ಸಿಂಪಲ್ ಪ್ರಾಫಿಟ್ ಲಾಸ್ ಕೇಳ್ತಿತ್ತು UPSC. ಸಿಂಪಲ್ ಇಷ್ಟೊಂದು ಯಾವ ಬೈ ಮಾಡಿದ್ರು ಇದೊಂದು ಲಾಸ್ ಮಾಡಿದ್ರು. ನೆಕ್ಸ್ಟ್ ಇದಕ್ಕೆ ಆ್ಯಡ್ ಮಾಡಿ ಏನ್ ಮಾಡಿತ್ತಂದ್ರೆ ಪರ್ಸೆಂಟೇಜ್ ಆ್ಯಡ್ ಮಾಡ್ತೀವಿ. ಪರ್ಸೆಂಟೇಜ್, 10% ಆಫ್ ದ ಗೂಡ್ಸ್ ಆರ್ ಬ್ರಾಟ್ at some rate, 15% of the goods are bought at another rate. ಇವಾಗ ನೆಕ್ಸ್ಟ್ ಏನ್ ಆ್ಯಡ್ ಮಾಡಕತ್ತಾರ ಅಂತಂದ್ರೆ ಇದಕ್ಕಿನ್ನ ಕಾಂಪ್ಲೆಕ್ಸ್ ಮಾಡಿ ಇದಕ್ಕೆ ಏನ್ ಹೇಳ್ಬೋದಪ್ಪ ಅಂತಂದ್ರೆ ಪ್ರೊಬಬಿಲಿಟಿನೂ ಆ್ಯಡ್ ಮಾಡ್ಬೋದು ಇದಕ್ಕೆ, ಅಥವಾ ಕಾಂಬಿನೇಷನ್ ಆ್ಯಡ್ ಮಾಡ್ತೀವಿ. ಯೂಶುವಲಿ ಪ್ರೊಬಬಿಲಿಟಿ ಮಾಡಲ್ಲ, ಕಾಂಬಿನೇಷನ್ ಹೆಂಗಂದ್ರೆ ಈಗ ಟೀ ಇರ್ತಾವ, 2-3 ಟೈಪ್ ಟೀ ಇರ್ತಾವ, ಯಾವ ಟೀ ಮಿಕ್ಸ್ ಮಾಡಿದ್ರೆ ಜಾಸ್ತಿ ಲಾಭ ಬರುತ್ತೆ, ಇಟ್ಸ್ ಎ ಕಾಂಬಿನೇಷನ್. ಸೊ ಈ ತರ ಏನ್ ಮಾಡ್ತೀರಂದ್ರೆ ಕಾಂಪ್ಲೆಕ್ಸಿಟಿ ಜಾಸ್ತಿ ಮಾಡಕತ್ತಾರ, ಕಾಂಪ್ಲೆಕ್ಸಿಟಿ ಇನ್ಕ್ರೀಸಿಂಗ್. ಇನ್ನೊಂದು ಏನ್ ಮಾಡ್ಬೇಕಂದ್ರೆ ನೀವು ಯಾವ ಟ್ರೆಂಡ್ ಯಾವ ಟಾಪಿಕ್ ಮಿಕ್ಸ್ ಮಾಡಿ ಕೇಳಕತ್ತಾರ ಅಂತ ನೋಡ್ತೀರಿ, ಯಾವ ಮಿಕ್ಸ್ ಮಾಡತ್ತಾರ. ಈಗ ಪ್ರೊಬಬಿಲಿಟಿ 23-24ದಾಗ ಪ್ರೊಬಬಿಲಿಟಿ ಎಲ್ಲದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟಿದ್ರು, ಪ್ರಾಫಿಟ್ ಲಾಸ್ ಅದು ಇದು ಎಲ್ಲಾ ಜೊತೆ ಪ್ರೊಬಬಿಲಿಟಿ ಅಂಡ್ ಪರ್ಮಿಟೇಷನ್ ಕಾಂಬಿನೇಷನ್ ಎಲ್ಲ ಕಡೆ ಮಿಕ್ಸ್ ಮಾಡಿಬಿಟ್ಟಿದ್ರು. ಸೊ ಆತರ ನೀವು ಏನ್ ಮಾಡ್ತಾರಂದ್ರೆ ಈಗ ಇಂಟಿಗ್ರೇಟೆಡ್ ಟಾಪಿಕ್ಸ್ ಯಾವ್ದಲ್ಲ ಅದು ನೋಟ್ ಮಾಡ್ಕೇರಿ ನೀವು. ಈ ತರ PYQ ಅಲ್ಲಿ ಟ್ರೆಂಡ್ ನೀವು ನೋಡ್ಕೇರಿ, ಹೆಂಗ್ ಬರ್ತಾವ, ಏನೇನ್ ಚೇಂಜಸ್ ಆಗತ್ತವ, UPSC ಎಷ್ಟು ಟಫ್ ಕೇಳಾಗತ್ತದ. ಕೆಲವೊಂದ್ಸತಿ UPSC ಭಾಳ ಟಫ್ ಕೇಳಾಗತ್ತವ. ಸೊ ಅದು ನೀವು ಟಫ್ ಇದ್ದು ಬಿಡ್ಬೇಕು. ಅದು ಆಕ್ಚುಲಿ ಟಫ್ ಎಲ್ಲಿ ಯಾವ ಏರಿಯಾದ ಬರಕತ್ತವ ನೀವು ನೋಡ್ಕೋಬೇಕು ಅಷ್ಟೇ. ಇನ್ನೊಂದು ಏನಪ್ಪಾ ಅಂದ್ರೆ CSAT ದಾಗ ಒಂದ್ ಎಕ್ಸರ್ಸೈಸ್ ಹೇಳ್ತೀನಿ, ಇದೆಲ್ಲರೂ ಮಸ್ಟ್ ಅಂಡ್ ಶುಡ್ ಇವತ್ತೇ ಹೋಗಿ ಶುರು ಮಾಡ್ರಿ ನೀವು ಎಕ್ಸರ್ಸೈಸ್. ಇದು ಮಾಡಿದ್ರಿ ಅಂದ್ರೆ ನಿಮ್ಗೆ CSAT ಅಲ್ಲಿ
ಕ್ವಶನ್ ಯಾವ್ದು ಮಾಡ್ಬೇಕು ಯಾವ್ದು ಬಿಡ್ಬೇಕಂತ ಗೊತ್ತಾಗುತ್ತೆ ನಿಮ್ಗೆ. ಎಕ್ಸರ್ಸೈಸ್ ವೆರಿ ಸಿಂಪಲ್. ಒಂದು 10 ಇಯರ್ಸ್ ಇರ್ತಾವ, 10 ಇಯರ್ಸ್ PYQ ಅಂದ್ರೆ ಇಯರ್ ವೈಸ್ ಎಲ್ಲ ಪ್ರಿಂಟ್ ತಗೊಂಡು ಏನ್ ಮಾಡ್ಬೇಕಪ್ಪ ಅಂತಂದ್ರ ಎವ್ರಿ ಇಯರ್ ಕ್ವಶನ್ ಇರ್ತಾವ. RC ಕ್ವಶನ್ ಒಂದು 27 ಇರ್ತಾವ. ಇವ್ ಬಿಟ್ಬಿಡ್ರಿ ಸದ್ಯಕ್ಕೆ, ಇವ್ ಬೇಡ. ನಾವು ನ್ಯೂಮರಿಕಲ್ ಮೇಲೆ ಫೋಕಸ್ ಮಾಡೋಣ. ನ್ಯೂಮರಿಕಲ್ದಾಗ ಕ್ಯಾಟಗರಿ ಮಾಡ್ರಿ ನೀವು. ಕ್ಯಾಟಗರಿ 1, 2, 3 1, 2, 3 ಅಂತ ಮಾಡ್ತೀರಿ ನಾವು. 1 ಯಾವ್ದಪ್ಪ ಕ್ವಶನ್ ಓದಿದ ತಕ್ಷಣನೇ ನಿಮ್ಗೆ ಅನ್ಸ್ತದ ಇದು ಈಸಿ ಐತಿ, ನಾ ಮಾಡ್ಬೋದು. ಕ್ಯಾಟಗರಿ 1 ಈಸ್ ಈಸಿ ಅಂಡ್ ಡೂಯೇಬಲ್. ಕ್ಯಾಟಗರಿ 2 ಏನೈತಪ್ಪ ಮೀಡಿಯಂ ಐತಿ ಬಟ್ ಡೂಯೇಬಲ್. ಟೈಮ್ ಕೊಟ್ರೆ ಮಾಡ್ತೀನಿ. ಮೀಡಿಯಂ ಟಫ್ ಐತಿ, ಟೈಮ್ ಕೊಡ್ಬೇಕು, ಮಾಡ್ತೀನಿ ನಾನು. ಅಂಡರ್ಸ್ಟ್ಯಾಂಡ್ ಆಗ್ತದೆ. ಎರಡು ಕ್ಯಾಟಗರಿ ಏನಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಏನು ಇಶ್ಯೂ ಇಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಂಗೆ ಅರ್ಥ ಆಗತ್ತದ ಎರಡು ಕ್ಯಾಟಗರಿ. ಬಟ್ ಥರ್ಡ್ ಕ್ಯಾಟಗರಿ ಏನಂದ್ರೆ ನಾಟ್ ಅಂಡರ್ಸ್ಟುಡ್. ಸೊ ಈ 3 ಕ್ಯಾಟಗರಿ ಫಸ್ಟ್ ಏನ್ ಮಾಡ್ತೀರಿ, ಪ್ರಿಂಟ್ ತಗೋತೀರ. ಪ್ರಿಂಟ್ ತೊಗೊಂಡು ನೀವು ಏನ್ ಮಾಡ್ತೀರಿ ಅಂದ್ರೆ ಜಸ್ಟ್ ಕ್ಯಾಟಗರಿ ಮಾರ್ಕ್ ಮಾಡ್ತೀರಿ, ಸಾಲ್ವ್ ಮಾಡಂಗಿಲ್ಲ. ಸಾಲ್ವ್ ಮಾಡಕ್ ಹೋಗ್ಬೇಡಿ. ನೋಡಿದ ತಕ್ಷಣ ಏನ್ ಫೀಲ್ ಬರ್ತದೆ ಅದು ಮಾರ್ಕ್ ಮಾಡ್ರಿ ನೀವು. C1, C2, C3 ಈ ತರ ಎಲ್ಲ 10 ಇಯರಿಗೆ ಮಾರ್ಕ್ ಮಾಡ್ಕರಿ ನೀವು. C1 ಯಾವ್ದು, C2 ಯಾವ್ದು, C3 ಯಾವ್ದು. ಇವಾಗ ಮಾರ್ಕ್ ಆಯ್ತಾ? ಮಾರ್ಕ್ ಆದ್ಮೇಲೆ ಏನ್ ಮಾಡ್ರಿ ನೀವು, ಒಂದು ಟೇಬಲ್ ಮಾಡ್ರಿ ನೀವು. C1, C2, C3 ಓಕೆ, ಇಯರ್ ವೈಸ್ 2014 to 25. ಅವಾಗ ನಿಮ್ಗೆ ಗೊತ್ತಾಗ್ತದೆ ಏನ್ ನಿಮ್ಗೆ ಫೀಲ್ ಗೊತ್ತಾಗ್ತದೆ. ಕ್ಯಾಟಗರಿ 1ದಾಗ ಎಷ್ಟದ. ನನಗೆ ಇದು ಪರ್ಸನಲೈಸ್ಡ್, ಇದು ಎಲ್ಲರಿಗೂ ಸೇಮ್ ಇರಲ್ಲ. ಇದು ನನಗೆ ಬೇರೆ, ಅವ್ರಿಗೆ ಬೇರೆ ಇರ್ತದೆ. ಯಾಕಂದ್ರೆ ಎಲ್ಲರಿಗೂ ಈಸಿ ಟಫ್ ಚೇಂಜ್ ಆಗ್ತದೆ. ಎವ್ರಿ ಇಯರ್ ನಿಮ್ಗೆ ಗೊತ್ತಾಗ್ತದೆ C1ದಾಗ ಇಷ್ಟದ, C2ದಾಗ, C3ದಾಗ ಇಷ್ಟದ ಅಂತ. C3ದಾಗ ಇದು ಏನದಾವಲ್ಲ ಇವು ಬಿಡ್ಬೇಕು. ಇವು ಶುಡ್ ಬಿ ಲೆಫ್ಟ್. ಇವು ಮಾಡಂಗಿಲ್ಲ. ರಿಯಲ್ ಎಕ್ಸಾಮ್ದಾಗ ಬಿ ಇಂಥವು ಮಾಡಂಗಿಲ್ಲ. ನೀವು ಇದ್ರಿಂದ ಏನಾಗ್ತದೆ ಎಕ್ಸರ್ಸೈಸ್ ಇಂದ ನಿಮ್ ಫೀಲ್ ಗೊತ್ತಾಗ್ತದೆ. ಎಕ್ಸಾಮ್ ಹಾಲ್ನ ಯಾವ್ದು ಚಾಯ್ಸ್ ಮಾಡ್ಬೋದು ಅಂತ, ಯಾವ್ದು C1 ಯಾವ್ದು C2. C1 ಇದ್ದು ನೀವು ಫಸ್ಟ್ ರೌಂಡ್ ಮಾಡ್ತೀರಿ, C2 ಇದ್ದು ನೆಕ್ಸ್ಟ್ ರೌಂಡ್ ಮಾಡ್ತೀರಿ. ಸೊ ಇದು ನೀವು ಎಕ್ಸರ್ಸೈಸ್ ಇವತ್ತಿಂದ ಶುರು ಮಾಡ್ರಿ ನೀವು. ಈ ಟೇಬಲ್ ಆಯ್ತಾ? ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನೀವು ವಾಪಸ್ ಪೇಪರ್ ತಗೋರಿ 2014. ಫಸ್ಟ್ ಏನ್ ಮಾಡ್ರಿ, C1 ಸಾಲ್ವ್ ಮಾಡ್ರಿ. C1 ಸಾಲ್ವ್ ಮಾಡೋ ಹೊತ್ತಿಗೆ ಯು ಹ್ಯಾವ್ ಟು ಸಾಲ್ವ್ ಇಟ್ ಇನ್ 2 minutes. 2 minutes ಸಾಲ್ವ್ ಮಾಡಿದ ಅಷ್ಟೇ ಇದು C1. ಅದರ್ವೈಸ್ ಇಟ್ಸ್ ನಾಟ್ C1. ಜಾಸ್ತಿ 4 minutes 5 minutes ಆಯ್ತಪ್ಪ ಅಂತಂದ್ರೆ C2 ಆಗತ್ತೆ. ನಿಮ್ ಸಾಲ್ವ್ ಮಾಡಕ್ಕೆ ಬರಕತ್ತಿಲ್ಲ ಅಂದ್ರೆ ಬಿ ನೀವು C1 ಅಂತ ಕರಿತೀರಿ. ನೀವು ಕ್ಯಾಟಗರಿ 1ದಾಗ ಆಗ್ತೀರಿ ನೀವು. ಅದು ಅಂದ್ರೆ ಇಟ್ ಇಸ್ ಇವಾಗ ಅನಾಲಿಸಿಸ್ ಮಿಸ್ಟೇಕ್ ಆಗತ್ತ ಅಂತ ಅರ್ಥ. ನಮ್ದು ಅನಾಲಿಸಿಸ್ ಮಿಸ್ಟೇಕ್ ಆದ್ರೆ ಏನ್ ಮಾಡ್ಬೇಕಂದ್ರೆ ಅನಾಲಿಸಿಸ್ ತಿದ್ಕೋಬೇಕು ನಾವು. ಅನಾಲಿಸಿಸ್ ಹೆಂಗ್ ತಿದ್ಕೋತೀವಿ ಅಂದ್ರೆ ವಾಪಸ್ ಇನ್ನೊಂದ್ಸತಿ ಕ್ಯಾಟಗರಿ ರೀಚೇಂಜ್ ಮಾಡ್ತೀರಿ ನೀವು. ಮತ್ತೆ ಅದೇ ಕ್ವಶನ್ ಪೇಪರ್ ತಗೊಂಡು ಕ್ಯಾಟಗರಿ ಮತ್ತೊಂದ್ಸಲ ನೋಡ್ತೀರಿ ನೀವು. ಈ ತರ ಎಕ್ಸರ್ಸೈಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಯಾವ್ದು ಈಸಿ ಕ್ವಶನ್ ಹೆಂಗ್ ಪಿಕ್ ಮಾಡ್ಬೇಕಂತ ನಿಮ್ಗೆ ಒಂದು ಐಡಿಯಾ ಬೀಳುತ್ತೆ. ಇದೊಂದು 10 ವರ್ಷದ ಮಾಡಿದ್ರೆ ಅಂದ್ರೆ ಡೆಫಿನೆಟ್ಲಿ ನಾ ಹೇಳ್ತೀನಿ ಎಕ್ಸಾಮ್ ಆಲ್ದಾಗ ಯಾವ್ದೇ ತರ ಸ್ಟ್ರೆಸ್ ಆಗಲ್ಲ. ಯಾಕಂದ್ರೆ CCT ಇಸ್ ಆಲ್ ಅಬೌಟ್ ಸಾಲ್ವಿಂಗ್ 40 questions, ರೈಟ್? ಹೌದಲ್ಲ? 40 questions ಬಿಡೋದೈತಿ. ಜಾಸ್ತಿ ಜನಕ್ಕೆ ಯಾವ್ದು ಬಿಡ್ಬೇಕಂತ ಗೊತ್ತಿಲ್ಲ. ಅದೇ ಪ್ರಾಬ್ಲಮ್ ಇಲ್ಲಿ. ಯಾವ್ದು ಬಿಡ್ಬೇಕಂತ ಹೇಳಿ ನೀವು ಇದು ಎಕ್ಸರ್ಸೈಸ್ ಮಾಡ್ರಿ, ಡೆಫಿನೆಟ್ಲಿ ನಾ ಹೇಳ್ತೀನಿ ನಿಮ್ಗೆ ಗೊತ್ತಾಗ್ತದೆ, ಫೀಲ್ ಬರ್ತದೆ. ಒಂದು ಇದು ಟಫ್ ಕ್ವಶನ್ ಐತಿ, ಮಾಡಕ್ ಹೋಗ್ಬಾರ್ದಪ್ಪ ಅಂತ. ನೀವು ಎಕ್ಸರ್ಸೈಸ್ 2014 15 ವರೆಗೂ ಡೈಲಿ ಮಾಡ್ರಿ. ಇದು ಫಸ್ಟ್ ಡೈಲಿ ಒಂದೊಂದು ಪೇಪರ್ ತೋರಿ. ಫಸ್ಟ್ ಇವತ್ತು ಕ್ಯಾಟಗರೈಸ್ ಮಾಡ್ರಿ 2 ದಿನದಾಗ. ಆಮೇಲೆ ಡೈಲಿ ಒಂದೊಂದು ಪೇಪರ್ ತಗೊಂಡು ಸಾಲ್ವ್ ಮಾಡ್ರಿ. ಕ್ಯಾಟಗರಿ ನೀವು 2 ಪೇಪರ್ ಆದ್ಮೇಲೆ ಗೊತ್ತಾಗ್ತದೆ ನಿಮ್ಗ ನನ್ ಕ್ಯಾಟಗರೈಸೇಷನ್ ತಪ್ಪಾಗತ್ತದಪ್ಪ. ನಾ ಯಾವ C1 ಅನ್ಕೊಂಡು ನಾವು ಸಾಲ್ವ್ ಮಾಡಕ್ಕೆ ಬರ್ಲಾಗದಲ್ಲ, ಅವೆಲ್ಲ C3 ಹೋತಾವ್. ಕೆಲವೊಂದ್ಸತಿ C3 ತೆಗೆದು C1 ಬರ್ತಾವ್. ನಾವು ಟಫ್ ಅನ್ಕೊಂಡಿರ್ತೀವಿ, ನೋಡಿದ ತಕ್ಷಣ ಸಾಲ್ವ್ ಮಾಡ್ಬೋದು. ಸೊ ಈ ಎಕ್ಸರ್ಸೈಸ್ ಈಸ್ ಮಸ್ಟ್ ಅಂಡ್ ಶುಡ್. ಇವತ್ತಿಂದ ಸ್ಟಾರ್ಟ್ ಮಾಡ್ರಿ ಇದು ಎಕ್ಸರ್ಸೈಸ್. ಇದು CSAT ಗೆ ಏನ್ ಮಾಡ್ತಂದ್ರೆ ಯಾವ್ದು ಪಿಕ್ ಮಾಡ್ಬೇಕಂತ ಹೇಳಿ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇದು ಮಾಡ್ತೀರಾ ನೀವು. ಆಮೇಲೆ CSAT ದಾಗ ಏನಪ್ಪಾ ಅಂತಂದ್ರೆ ಒಂದು ಬೇಸಿಕ್ ರೂಲ್ಸ್ ಹೇಳ್ತೀನಿ. ಲಾಸ್ಟ್ ಇದು ಬೇಸಿಕ್ ರೂಲ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾವ್ದೇ ತರದ ಈಗೋ ಇಲ್ಲ. ಈಗೋ ನೀವು ಪಕ್ಕಕ್ಕೆ ಇಟ್ಟೋರಿ. ಈಗೋ ಅಂದ್ರೆ ಯಾವ ತರ, ನಂದು ಸ್ಟ್ರೆಂತ್ ಏರಿಯಾ, ನಾನ್ ಪ್ರಾಫಿಟ್ ಅಂಡ್ ಲಾಸ್ ಭಾರಿ ಮಾಡ್ತೀನಿ. ನಾನು ಎಲ್ಲ ಕ್ವಶನ್ ಸಾಲ್ವ್ ಮಾಡ್ತೀನಿ. ಬಟ್ ಎಕ್ಸಾಮ್ದಾಗ ಒಂದು ಟಫ್ ಕ್ವಶನ್ ಕೇಳಿದ್ನಂದ್ರ ಮಾಡ್ಲೇಬೇಕಂತ ಹೋಗ್ಬಾರ್ದು. ಇದು ನನ್ನ ಸ್ಟ್ರೆಂತ್ ಏರಿಯಾ, ಇದು ನಂದು ವೀಕ್ ಏರಿಯಾ, ಆ ತರ ಯಾವುದೇ ಈಗೋ ಇಲ್ಲ. ಈಗ ಕೆಲವೊಬ್ರು ಹೇಳ್ತಾರೆ ನಾವು ಒಂದೇ ಕ್ವಶನ್ 10 ನಿಮಿಷ ಮಾಡಿದೆ ಬರ್ಲೇ ಇಲ್ಲ, 5 ನಿಮಿಷ ಮಾಡಿದೆ ಬರ್ಲೇ ಇಲ್ಲ. ನೋ, ನೀವು 2-3 minutes ಆದ್ಮೇಲೆ ನೀವು ಹ್ಯಾವ್ ಟು ಮೂವ್ ಆನ್. ನೋ ಈಗೋ. ಆಮೇಲೆ ಏನಂದ್ರೆ ಫ್ಲೆಕ್ಸಿಬಿಲಿಟಿ. ನಾನು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. 23ದಾಗ ಕ್ವಶನ್ ಪೇಪರ್ ತುಂಬಾ ಟಫ್ ಇತ್ತು. ನ್ಯೂಮರಿಕಲ್ಸ್ ಭಾಳ ಟಫ್ ಇದ್ದು. ಅವಾಗ ಏನ್ ಮಾಡಿದೆ ನಾನು, ರೀಡಿಂಗ್ ಕಾಂಪ್ರಿಹೆನ್ಷನ್ ಜಂಪ್ ಆದೆ. ನಾನು ಹಿಂಗ್ ಜಂಪ್ ಆಗಿಬಿಟ್ಟೆ. ನಾನು ಇದು ತುಂಬಾ ಈಸಿ ಇರ್ತದೆ. ಇಲ್ಲಿ ನಾ ಎಲ್ಲ ಸಾಲ್ವ್ ಮಾಡ್ಕೊಂಡು ಕರೆಕ್ಟ್ ಆಗಿ ಮಾಡಿದೆ. ವಾಪಸ್ ಬಂದು ಏನ್ ಮಾಡಿದೆ, ಮತ್ತೆ ಇಲ್ಲಿ ಜಂಪ್ ಮಾಡಿದೆ. ನಾನು ಇಲ್ಲಿ ಜಂಪ್ ಮಾಡಿ ಎಲ್ಲ ಈಸಿ ಯಾವ್ದೋ ಪಿಕ್ ಮಾಡಿ ಸಾಲ್ವ್ ಮಾಡಿದೆ. ಕೆಲವೊಬ್ರು ಏನ್ ಮಾಡ್ತಾರ ಅಂದ್ರ ರಿಜಿಡ್ ಆಗಿ ಏನ್ ಮಾಡ್ತಾರ ಅಂದ್ರೆ ಫಸ್ಟ್ ನಾ ಎಲ್ಲ RC ಮಾಡಿದೆ ನ್ಯೂಮರಿಕಲ್ ಹೋಗ್ತೀನಿ ಅಂತ. ಹಂಗ್ ಮಾಡಕ್ ಹೋಗ್ಬೇಡ್ರಿ ನೀವು. ನಿಮ್ಗೆ ಟಫ್ ಅನ್ಸ್ತಂದ್ರೆ ಇಲ್ಲಿ ಹೋಗ್ಬಿಡ್ರಿ ನೀವು. ಅಲ್ಟಿಮೇಟ್ಲಿ ವಿ ಹ್ಯಾವ್ ಟು ಫೈಂಡ್ ದ ಈಸಿ ಕ್ವಶನ್ಸ್ ಅಂಡ್ ಸಾಲ್ವ್ ದೆಮ್. ಅದೇ ನಮ್ದು ಏಮ್. ಅದೇ 2024 ಕಾಂಟ್ರಾಡಿಕ್ಟರಿ. ನಾ ಫಸ್ಟ್ ನ್ಯೂಮರಿಕಲ್ಸ್ ಮಾಡಿದೆ, ಸ್ವಲ್ಪ ಈಸಿ ಅನ್ಸಿತ್ತು. ಒಂದು 1 hour ತನಕ ನ್ಯೂಮರಿಕಲ್ಸ್ ಮಾಡಿದೆ. ಅರೌಂಡ್ 30 to 35 ಮಾಡಿದ್ದೆ ನಾನು. ಅವಾಗ ಅನ್ಸಿತ್ತು ಕಾಂಪ್ರಿಹೆನ್ಷನ್ ಮಾಡಂಬ ಸ್ವಲ್ಪ ಅಲ್ಲಿನ ಈಸಿ ಇರ್ಬೋದು ಅಂತೇಳಿ ಆ ಕಡೆ ಶಿಫ್ಟ್ ಅದೇ ನಾನು. ಬಟ್ ಕಾಂಪ್ರಿಹೆನ್ಷನ್ ಭಾಳ ಟಫ್ ಇತ್ತು. ಭಯಂಕರ ಟಫ್. ಅಸಂಪ್ಷನ್ ಕ್ವಶನ್ಗಳಂತ ಗೊತ್ತೇ ಆಗಲ್ಲ. ಅಕ್ಯುರೇಟ್ ಆಗಿ ಯಾವ್ದು ಹಾಕ್ಬೇಕು ಯಾವ್ದು ಹಾಕಂಗಿಲ್ಲ ಅಂತೇಳಿ. ಅವಾಗ ನಾ ಏನ್ ಮಾಡಿದೆ,
ಇಲ್ಲೇ ಈಸಿ ಅದಾವಪ್ಪ ಅಂತ ವಾಪಸ್ ಇಲ್ಲಿಗೆ ಬಂದೆ ನಾ. ಇದು ಆಲ್ಮೋಸ್ಟ್ ಒಂದು 15 ಮಾಡಿದೆ ನಾ. 10 ಬಿಟ್ಬಿಟ್ಟೆ ನಾ ಹೋಗ್ಲಿ ಅಂತೇಳಿ. ಬಟ್ ನಾ ಇಲ್ಲಿ ಬಂದು ಎಲ್ಲ ಈಚ್ ಅಂಡ್ ಎವ್ರಿ ಒನ್ ಏರ್ ಈಸಿ ಇದ್ದು ಎಲ್ಲ ಇವೇ ಮಾಡಿಬಿಟ್ಟೆ ನಾ. ಇಲ್ಲಿ ಇನ್ನೊಂದು 15 ಯಾರು ಮಾಡಿದೆ. ಸೊ ಹಿಂಗ್ ಮಾಡಿದೆ. ಈ ತರ ಫ್ಲೆಕ್ಸಿಬಿಲಿಟಿ ಎಕ್ಸಾಮು ಆ ಮೈಂಡ್ ಸೆಟ್ ಇರ್ಲೇಬೇಕು. ನಂಗೆ ಇದೇ ಈಸಿ ಅದ, ನಾ ಇದೇ ಮಾಡ್ತೀನಿ, ನಂಗೆ ಇದೇ ಸ್ಟ್ರೆಂತ್ ಏರಿಯಾ ನಾ ಇದೇ ಮಾಡ್ತೀನಿ. ನೋ, ಎಲ್ಲ ಬಿಟ್ಟು ನೀರಿನ ತರ ಇರ್ಬೇಕಲ್ಲಿ ಹೇಳ್ಬೇಕಂದ್ರೆ. ಈ ಕಡೆ ಬಂದ್ರೆ ಈ ಕಡೆ, ಈ ಕಡೆ ಬಂದ್ರೆ ಈ ಕಡೆ, ಗಾಡಿ ಎಕಡೆ ಬೇಗ ಕಡೆ ಹೊಡಿಬೇಕು ಅಷ್ಟೇ ನಾನು ಹೇಳೋದು. ಫ್ಲೆಕ್ಸಿಬಿಲಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಏನ್ ಹೇಳ್ಬೇಕಂದ್ರೆ ಲಾಸ್ಟ್ ಆಗಿ ಕೀಪ್ ಅದೇ ಕಾಮ್ನೆಸ್ ಇದ್ರೆ ಏನಾಗ್ತಂದ್ರೆ ಸಿಲ್ಲಿ ಮಿಸ್ಟೇಕ್ ಆಗಂಗಿಲ್ಲ. ಮಾರ್ಕಿಂಗ್ ಮಿಸ್ಟೇಕು ಅಥವಾ ನಾನು ಹೇಳ್ದಂಗೆ ಹಿಂಗ್ ಮಲ್ಟಿಪ್ಲಿಕೇಶನ್ ಮಿಸ್ಟೇಕು, ಅಥವಾ ಕೆಲವೊಂದ್ಸತಿ ಏನ್ ಮಾಡ್ತೀವಿ ಅಂದ್ರೆ ನಾವು ಕ್ವಶನ್ ಅಲ್ಲೇ ಒಂದು ಓದಿರ್ತೀವಿ, ಇಲ್ಲಿ ಬರ್ಕೋದೇ ಒಂದು ಬರ್ಕೊಂಡ್ಬಿಡ್ತೀವಿ. ಇಲ್ಲಿ 10 ಅಂತ ಇರ್ತದೆ, ನಾವು 15 ಅಂತ ಬರ್ಕೊಂಡ್ಬಿಡ್ತೀವಿ. ಎಲ್ಲ ಸಾಲ್ವ್ ಮಾಡ್ತೀವಿ, ಒಂದ್ ಯಾವ್ದೋ ಆಪ್ಷನ್ ಮ್ಯಾಚ್ ಆಗ್ಬಿಡುತ್ತೆ, ಕಾಲ ಆಯ್ತು ಮುಗಿತು, ಎಲ್ಲಿ ಖತಮ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಈ ಕಾಮ್ನೆಸ್ ವೆರಿ ಇಂಪಾರ್ಟೆಂಟ್. ಕಾಮ್ನೆಸ್ ನ ಹೇಳಿದಂಗ ಮೆಂಟಲ್ ಹೆಲ್ತ್ ನಾಗ ನೀವು ಹ್ಯಾವ್ ಟು ವರ್ಕ್ ಆನ್ ಇಟ್. ಸ್ಟ್ರೆಸ್ ಅದು ಇದೆಲ್ಲ ಎಕ್ಸಾಮ್ ದಾಗ ಇರಬಾರ್ದು. ಸೊ ಇದು ಸಿ-ಸೆಟ್ ಈ ತರ ನಾನು ಹೇಳಿದ್ದು ಎಕ್ಸರ್ಸೈಸ್ ಮೊದಲು ಮಾಡ್ರಿ. ಇದಾದ್ಮೇಲೆ ಬೇರೆ ಡೌಟ್ಸ್ ಬಂದ್ರೆ ಕೇಳ್ರಿ. ಇವಾಗ ಏನೇನ್ ಡೌಟ್ಸ್ ಅದಾವ ಬೇರೆ. ಪ್ಯಾಸೇಜ್ ಹೆಂಗ ಅಪ್ರೋಚ್ ಪ್ಯಾಸೇಜ್ ಏನಪ್ಪಾ ಅಂದ್ರೆ ಒಂದು 28 ಇರ್ತಾವ. ಇದ್ರಾಗ ಒಂದು 10ರಿಂದ 12 ಅಸಂಪ್ಷನ್ ಅಂತ ಇರ್ತಾವ. ಇದ್ರಾಗ ಉಳ್ಕಿದೆಲ್ಲ ಸಮರಿ ಅಂತ ಇರ್ತಾವ. ಹೌದಾ, ಪ್ಯಾಸೇಜ್ ಇರ್ತಾವ, ಇನ್ನ ಜಾಸ್ತಿನೇ ಇರ್ತಾವ ಇವು. ಬಟ್ ಸ್ಟಿಲ್ ಇವಾಗ ಏನಂದ್ರ ಇದ್ರಾಗ ಯೂಶುವಲಿ ಈ ಸೆಕ್ಷನ್ ಇರುತ್ತಲ್ಲ, ಸಮರಿ ಸೆಕ್ಷನ್ ಸ್ವಲ್ಪ ಈಸಿ ಇರುತ್ತೆ. ಬಹಳ ಈಸಿ ಅಲ್ಲ, ಸ್ವಲ್ಪ ಈಸಿ ಇರುತ್ತೆ. ನಾನ್ ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಐ ಗೋ ಟು ಸಮರಿ ಸೆಕ್ಷನ್ ಅಂಡ್ ಐ ಸಾಲ್ವ್ ದಮ್. ಸ್ವಲ್ಪ ಈಸಿ ಇರೋ ಕಾರಣ ನೆಕ್ಸ್ಟ್ ನಾ ಅಸಂಪ್ಷನ್ಗೆ ಹೋಗ್ತೀನಿ. ನೀನು ಸಮರಿದಾಗ ಒಂದು ಇದು ಮಾಡಿದಾರೆ, ಯಾರೊಬ್ರು PDF ಮಾಡಿದಾರೆ, ನಾನು ಶೇರ್ ಮಾಡಂತ ಹೇಳ್ತೀನಿ. ಅಂದ್ರೆ ಎವ್ರಿ ಟೈಮ್ ನಾವು ಸಮರಿ ಅಂತಂದ್ರೆ ಒಂದು ಮೀನಿಂಗ್ ಇರುತ್ತೆ, ಕ್ರಕ್ಸ್ ಅಂದ್ರೆ ಒಂದು ಮೀನಿಂಗ್ ಇರುತ್ತೆ. ಈ ತರ ಇನ್ ಒಂದ್ ಲೈನ್ ಅಂತ ಕೇಳ್ತಾರೆ ಕೆಲವೊಂದ್ಸತಿ. ಈ ತರ ಏನೇನೇನೋ ಕೇಳ್ತಾರೆ. ಇದಕ್ಕೆಲ್ಲದಕ್ಕೂ ಡಿಫ್ರೆಂಟ್ ಮೀನಿಂಗ್ ಇರುತ್ತೆ. ಸೊ ಅದ್ ಏನಪ್ಪಾ ಅಂತಂದ್ರೆ ಒಂದು PDF ಇದೆ. ಐ ವಿಲ್ ಟೆಲ್ ದೆಮ್ ಟು ಶೇರ್ ದೆಮ್. ನಿಮ್ಗೆಲ್ಲ ಶೇರ್ ಮಾಡ್ತಾರೆ ಅವರು, ಅದರಿಂದ ನೀವು ಕಲ್ಕೊಳ್ಳಿ. ಇಲ್ಲಿ ಅಸಂಪ್ಷನ್ ಏನಿದೆಯಲ್ಲ, ಇದಕ್ಕೆ ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕಿದ್ದು. ಕೇರ್ಫುಲ್ ಹೆಂಗಂದ್ರ ಇಲ್ಲಿ UPSC ಮೋಸ್ಟ್ ಆಫ್ ದ ಕನ್ಫ್ಯೂಸಿಂಗ್ ಕ್ವಶನ್ಸ್ ಇಲ್ಲೇ ಕೊಡುತ್ತಿದ್ದು ಅಸಂಪ್ಷನ್. ಅದಕ್ಕೆ ಒಂದು ಏನ್ ಟ್ರಿಕ್ ಅಪ್ಪ ಅಂತಂದ್ರೆ ಯೂಶುವಲಿ ಟ್ರಿಕ್ಸ್ ಇದಾವೆ. ನಾನು ಟ್ರಿಕ್ಸ್ ನೋಡಿರ್ಬೋದು ನೀವು. ಟ್ರಿಕ್ಸ್ ಏನಪ್ಪಾ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಇತ್ತಂದ್ರೆ ಅಸಂಪ್ಷನ್ ಮಾಡಕ್ ಆಗಲ್ಲ, ಡೈರೆಕ್ಟ್ ರಾಂಗ್ ಇರುತ್ತೆ. ಅಥವಾ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಏನ ಇದ್ರೆ ಅದು ರಾಂಗ್ ಇರುತ್ತೆ. ಈ ತರ ಒಂದ್ 4-5 ಇದಿದಾವೆ. ಅದನ್ನು PDF ಅಲ್ಲಿ ಇದೆ. RC ನಾನು ಜಾಸ್ತಿ ವರ್ಕ್ ಮಾಡಿಲ್ಲ ಹೇಳ್ಬೇಕಂದ್ರೆ. RC ನಾನು ವರ್ಕ್ ಮಾಡಿದ್ದು ಓನ್ಲಿ ಸಮರಿ ಮ್ಯಾಗೆ. ಅಸಂಪ್ಷನ್ ಜಸ್ಟ್ ಏನ್ ಮಾಡ್ತಂದ್ರೆ ಟಫ್ ಅನ್ಸಂದ್ರೆ ಬಿಟ್ಬಿಡ್ತೀನಿ ಅಷ್ಟೇ. ಐ ಹ್ಯಾವ್ ವರ್ಕ್ಡ್ ಮೋರ್ ಆನ್ ನ್ಯೂಮರಿಕಲ್ಸ್ ಅಲ್ಲಿ ಆ ತರ ಈ ತರ ಎಲ್ಲ ಕಡೆಯಿಂದ ನಾನು ಯೂಶುವಲಿ ನಾನು ಎಷ್ಟು ಅಟೆಂಪ್ಟ್ ಮಾಡ್ತೀನಿ ಅಂದ್ರೆ 65 to 70 ಅಟೆಂಪ್ಟ್ ಮಾಡ್ತೀನಿ ನಾನು. ಇದು ನನಗೆ ಜಾಸ್ತಿ, ಸಿನ್ಸ್ ಐ ಆಮ್ ಫ್ರಮ್ ದ ಮ್ಯಾಥಮೆಟಿಕ್ಸ್ ಬ್ಯಾಕ್ ಗ್ರೌಂಡ್. ನಾನು ಜಾಸ್ತಿ ಅಟೆಂಪ್ಟ್ ಮ್ಯಾಥಮೆಟಿಕ್ಸ್ ಅಲ್ಲೇ ಮಾಡ್ತೀನಿ. ಇದ್ರಲ್ಲಿ ಯೂಶುವಲಿ ನಾನು RC ಒಂದು 5 ಬಿಟ್ಟಿರ್ತೀನಿ, ಉಳ್ಕಿದ ಒಂದು ನ್ಯೂಮರಿಕಲ್ಸ್ ಒಂದು 5ರಿಂದ 10 ಬಿಡ್ತೀನಿ ನಾನು. ನೀವೇನ್ ಮಾಡ್ಬೇಕಂದ್ರೆ ನಿಮ್ದು ಸ್ವೀಟ್ ಸ್ಪಾಟ್. ಕೆಲವೊಬ್ರು 50 ಬಿಡಿಸ್ತಾರೆ, ಕೆಲವೊಬ್ರು 40 ಬಿಡಿಸ್ತಾರೆ, ಕೆಲವೊಬ್ರು 60 ಬಿಡಿಸ್ತಾರೆ. ಯೂಶುವಲ್ ಐಡಿಯಲ್ ನಂಬರ್ ಅಂದ್ರೆ 50, ಅರೌಂಡ್ 50 ಇರ್ಬೇಕು. ಇದು ಸ್ವಲ್ಪ ಎರರಿಗೆ ಇದಾಗುತ್ತೆ. 50 ನೀವು ಎಷ್ಟು RC ಮಾಡ್ತೀರಿ, ಎಷ್ಟು ನ್ಯೂಮರಿಕಲ್ ಮಾಡ್ತೀರಿ ನಿಮಗೆ ಬಿಟ್ಟಿತ್ತು. ಓಕೆ, RC ಬಗ್ಗೆ ನನ್ಗೆ ಅಷ್ಟೊಂದು ಡೆಪ್ತ್ ಆಗಿ ಇದಿಲ್ಲ. ಬಟ್ ನ್ಯೂಮರಿಕಲ್ ಬಗ್ಗೆ ನಾನು ಏನ್ ಕೇಳಿದ್ರೆ ಹೇಳ್ತೀನಿ. RC ಅದು PDF ಶೇರ್ ಮಾಡೋದನ್ನೇ ವಿಲ್ ಗೆಟ್ ಮೋರ್ ಇನ್ಸೈಟ್ಸ್. ಮತ್ತೇನು ಕ್ವಶನ್ಸ್ ಇದೆ C-ಸೆಟ್ ಅಲ್ಲಿ, ಯಾವ ತರ ಟಾಪಿಕ್ ಹೆಂಗ್ ಇದು ಮಾಡ್ಬೇಕಂತೇಳಿ. ಟಫ್ ಟಾಪಿಕ್ ಅಂದ್ರೆ ಹೆಂಗೆ ಡೀಲ್ ಮಾಡ್ಬೇಕು. ಆಪ್ಷನ್ಸ್ ಯೂಶಲಿ C-ಸೆಟ್ ಅಲ್ಲಿ ಆಪ್ಷನ್ಸ್ ಎಲಿಮಿನೇಟ್ನು ಇದೆ. ಟ್ರಿಕ್ಸ್ ಇದಾಕಲ್ಲ ಅಂತ C-ಸೆಟ್ ಅಲ್ಲಿ. ಟ್ರಿಕ್ಸ್ ಏನಪ್ಪಾ ಅಂತಂದ್ರೆ ಅಪ್ರಾಕ್ಸಿಮೇಷನ್ ಟ್ರಿಕ್ಸ್. ಅಪ್ರಾಕ್ಸಿಮೇಷನ್ ಹೆಂಗ್ ಮಾಡ್ತೀರಿ ನೀವು? 4 ಆಪ್ಷನ್ ಅಲ್ಲಿ 2 ಆಪ್ಷನ್ ಮ್ಯಾಚ್ ಆಗ್ತಿರ್ತಾವ. ಎರಡು ನೀವು ಸ್ವಲ್ಪ ಕಾಮನ್ ಸೆನ್ಸ್ ಅಪ್ರೋಚ್ ಮಾಡಿದಾನೆ 2 ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು. ಯೂಶಲಿ ಒಂದು ಈಗ ನೆಗೆಟಿವ್ ಇರುತ್ತೆ, ಪ್ಲಸ್ ಇರುತ್ತೆ. ಎಕ್ಸಾಂಪಲ್ 2 ನೆಗೆಟಿವ್ ಪ್ಲಸ್ ವ್ಯಾಲ್ಯೂ ಇರುತ್ತೆ. ಸೊ ನಿಮ್ಗೆ ಗೊತ್ತಾಗುತ್ತೆ ನೆಗೆಟಿವ್ ಬರಕ್ ಚಾನ್ಸ್ ಇಲ್ಲ ಈ ಸಮ್ಮಲ್ಲಿ ಅಂದ್ರೆ 2 ಎಲಿಮಿನೇಟ್ ಮಾಡ್ಬೋದು. ಆ ತರ ನೀವ್ ಏನ್ ಮಾಡ್ರಿ ಅಂದ್ರೆ ಎಲಿಮಿನೇಷನ್ ಟ್ರಿಕ್ ಇಲ್ಲಿ ಯೂಸ್ ಮಾಡ್ಬೋದು. ಎಕ್ಸಾಕ್ಟ್ ಆನ್ಸರ್ ಹುಡುಕ್ಬೇಕಂತ ಏನಿಲ್ಲ. ಈಗ 2 ಆಯ್ತು ಅಂದ್ರೆ 50-50 ಐತಲ್ಲ ಅದು, ಆಯ್ತಲ್ಲ. ಈ ತರ ಟ್ರಿಕ್ಸ್ ಯೂಸ್ ಮಾಡಿ ಟ್ರೈ ಮಾಡಿದ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬರ್ತದೆ ಯೂಶುವಲಿ ಅದು. C-ಸೆಟ್ ಈಸ್ ಆಲ್ ಅಬೌಟ್ ಪ್ರಾಕ್ಟೀಸಿಂಗ್ ಅಂಡ್ ಗೆಟಿಂಗ್ ಎಕ್ಸ್ಪೋಜರ್ ಟು ವೇರಿಯಸ್ ಕ್ವಶನ್ಸ್. ನಾನು ಹೇಳಿದಂಗೆ ಇವೆಲ್ಲ ಎಕ್ಸರ್ಸೈಸ್ ಮಾಡಿದ್ ನೀವು. ಟೇಬಲ್ ಮಾಡ್ರಿ, ಆಮೇಲೆ ಕ್ಯಾಟಗರಿ ನೀವು ಹೆಂಗ್ ಪಿಕ್ಕಿಂಗ್ ದ ಕ್ವಶನ್ಸ್ ಬರುತ್ತದು. PYQ ಹೆಂಗ್ ಪಿಕ್ ಮಾಡ್ಬೇಕಂತ ಹೇಳಿದೆ. ಅದಾದ್ಮೇಲೆ ನೀವು ಬೇಸಿಕ್ ಸ್ವಲ್ಪ ಸ್ಟ್ರೆಂತ್ ಮಾಡ್ಕೊಳ್ಳಿ. ನಿಮ್ಗೆ ಯೂಟ್ಯೂಬ್ ವಿಡಿಯೋ ಆಗಿರ್ಬೋದು, NCERT ಆಗಿರ್ಬೋದು, ರಿಯಲ್ ವರ್ಲ್ಡ್ ಕನೆಕ್ಟ್ ಮಾಡಕ್ ಟ್ರೈ ಮಾಡಿ. ಸೊ ದಿಸ್ ಇಸ್ ಆಲ್ ಅಬೌಟ್ C-ಸೆಟ್. ಸಿಂಪಲ್ ಆಗಿ ಇಟ್ಕೊಳ್ಳಿ. ಜಾಸ್ತಿ ಸೋರ್ಸ್ ಓದಕ್ ಹೋಗ್ಬೇಡ್ರಿ, ಜಾಸ್ತಿ ವಿಡಿಯೋಗಳಿಂದ ಓಡಕ್ ಹೋಗ್ಬೇಡ್ರಿ. ವಿಡಿಯೋ ಭಾಳ ಅದಾವ ಮಾರ್ಕೆಟ್ದಾಗ. ಎಲ್ಲ ಒಂದು 50 ಕ್ಲಾಸ್, 20 ಕ್ಲಾಸ್, 30 ಕ್ಲಾಸ್. ಅವ್ರು ಏನ್ ಮಾಡ್ತಾರ ಅಂದ್ರೆ ನಿಮ್ಗ ಒಂದ್ ಬೌಂಡ್ರಿ ಹಾಕ್ಬಿಡ್ತಾರ. 5 ಸಿನಾರಿಯೋ ಅದಾವ, 5 ಬಿಟ್ಟು 6ನೇದು ಕೇಳಿದ್ರೆ ಏನ್ ಮಾಡ್ತೀರಪ್ಪ ನೀವು? ಹೌದಾ? ಅದಕ್ಕೆ ಜಾಸ್ತಿ ವಿಡಿಯೋಗಳಿಂದ ನೋಡಕ್ ಹೋಗ್ಬೇಡ್ರಿ. ವಿಡಿಯೋ ನೋಡ್ರಿ, ಅರ್ಥ ಮಾಡ್ಕರಿ. ಬಟ್ ಬೇಸಿಕ್ಸ್ ಅರ್ಥ ಮಾಡ್ಕರಿ. ಅದ್ರಾಗ ಈ ಫಾರ್ಮುಲಾ ಟ್ರಿಕ್ಸ್ ಯೂಸ್ ಮಾಡ್ಬೋದು, ಬಟ್ ಇಟ್ಸ್ ನಾಟ್ ದ ಫಸ್ಟ್ ಒನ್ ಟು ಡೂ. ಬೇಸಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನಿದಾವೆ C-ಸೆಟ್ ಅಲ್ಲಿ ಮತ್ತೆ ಡೌಟ್. RC ಗಂತೂ ನೀವು ಹ್ಯಾವ್ ಟು
ಪ್ರಾಕ್ಟೀಸ್ ಅಲಾಟ್. ಆ ಪ್ರಾಕ್ಟೀಸ್ ಬಿಟ್ಟು ಬೇರೆ ಏನಿಲ್ಲ. ಓದೋದು ಸ್ಪೀಡ್ ಜಾಸ್ತಿ ಮಾಡ್ಕೊಳ್ಳಿ, ಆಮೇಲೆ ಕಾಂಪ್ರಿಹೆನ್ಷನ್ ಪವರ್ ಇರುತ್ತಲ್ಲ, ಡಿಫ್ರೆಂಟ್ ಓದ್ರಿ ನೀವು. ಇಂಗ್ಲೀಷ್ ಹಿಂದೂ ಪೇಪರ್ ಓದ್ರಿ, ಆಮ್ಯಾಗ ರ್ಯಾಂಡಮ್ ಆರ್ಟಿಕಲ್ ಓದೋಕೆ ಸ್ಟಾರ್ಟ್ ಮಾಡ್ರಿ. ಯಾವ ನ್ಯೂಸ್ ಆರ್ಟಿಕಲ್ ಬರ್ತಾವೆ ಈಗ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ. ಫಿಲಾಸಫಿಕಲ್ ಆರ್ಟಿಕಲ್ ಓದ್ರಿ, ಅವಾಗ ಬುಕ್ಸ್ ಓದ್ರಿ ನೀವು. ಬುಕ್ಸ್ ಆಪ್ಷನ್ ಇದ್ದವ್ರು ಓದ್ತಿರ್ತೀರಿ, ಬಟ್ ಟೆಕ್ನಿಕಲ್ ಆಪ್ಷನ್ ಅಲ್ಲ, ಅಂದ್ರೆ ಆಂಥ್ರೋಪಾಲಜಿ ಆಗಿರ್ಬೋದು ಅಥವಾ ಯಾರೋ ಮ್ಯಾಥ್ಸ್ ಆಪ್ಷನ್ ಇರ್ಬೋದು, ಅವರೆಲ್ಲ ಸ್ವಲ್ಪ ಫಿಲಾಸಫಿಕಲ್ ಓದ್ಬೇಕು. ಯಾಕಂದ್ರೆ CSET ಅಲ್ಲಿ ಫಿಲಾಸಫಿಕಲ್ ಪ್ಯಾಸೇಜ್ ಭಾಳ ಬರತ್ತಾವ ಇತ್ತೀಚೆಗೆ. ಸೊ ಆ ಥರನೂ ಓದರಿ, ಡಿಫ್ರೆಂಟ್ ವೈಡ್ ವೆರೈಟಿ ಆಫ್ ರೀಡಿಂಗ್ ಮಾಡ್ರಿ ನೀವು CSET RC ಸಮೇತ. ಇಷ್ಟೇ ಆಗ್ಬೋದು. ಮತ್ತೆ ಕ್ವಾಂಟಿ ಟಫ್ ಆಗುತ್ತಾ? ಅದೇ ನೀವು ಅದೇ ಹೇಳಿದ್ನಲ್ಲ, ಇದು ಎಕ್ಸರ್ಸೈಸ್ ಮಾಡ್ರಿ ನೀವು. ನನ್ಗೆ ಅನ್ಸಮಟ್ಟಿಗೆ 80 ಕ್ವಶನ್ ಅಲ್ಲಿ ಒಂದು 10 ಕ್ವಶನ್ ಡೂಯಬಲ್ ಇರ್ತಾವ. ಈಸಿ 10 to 15 ಈಸಿ ಇರ್ತಾವ ನ್ಯೂಮರಿಕಲ್ಸ್. 50 10 ಕ್ವಶನ್ಸ್ ಡೂಯಬಲ್ ಇರ್ತಾವ. ಬಟ್ ನೀವು ಪಿಕ್ ಮಾಡ್ತೀರಿ ಅವು, ಅದೇ ಇಂಪಾರ್ಟೆಂಟ್. ಇರ್ತಾವಿಲ್ಲ ಹೇಳ್ರಿ ನೀವು, ಒಂದು 10 ಕ್ವಶನ್ ಮಾಡ್ಬೋದಾ? ಅದಕ್ಕೆ ನೀವು, ನಾನು ಅದೇ ಹೇಳಿದ್ನಲ್ಲ, ಕ್ವಶನ್ ಇರೋದು ಇಂಗ್ಲಿಷ್, ಬಟ್ ನೀವು ಟರ್ನ್ ಮಾಡೋದು ನ್ಯೂಮರಿಕಲ್ಗೆ. ಬಟ್ ಡಿಮ್ಯಾಂಡ್ ಏನೋ ಇರುತ್ತಲ್ಲಿ. ಅಂಡರ್ಸ್ಟ್ಯಾಂಡ್ ದ ಡಿಮ್ಯಾಂಡ್ ಆಫ್ ದ ಕ್ವಶನ್. ಏನ್ ಕೇಳಕತ್ತಾರ ಅವರು? ಈಗ ಕೆಲವೊಂದ್ಸತಿ ಏರಿಯಾ ಕೇಳ್ತಾರ, ಕೆಲವೊಂದ್ಸತಿ ಸರ್ಕಮ್ಸ್ಟೆನ್ಸ್ ಕೇಳ್ತಾರ. ಈ ತರ ಏನ್ ಡಿಮ್ಯಾಂಡ್ ಕೇಳಕತ್ತಾರ ಅವರು, ವಾಟ್ ಎಕ್ಸಾಕ್ಟ್ಲಿ ದೇ ಆರ್ ಆಸ್ಕಿಂಗ್, ಅದ್ರ ಮೇಲೆ ನೀವು ಫೋಕಸ್ ಮಾಡಿ ನೀವು. ಈಗ ಪ್ರೊಬಬಿಲಿಟಿ ಒಳಗ ಚಾನ್ಸಸ್ ಆಫ್ ಗೆಟಿಂಗ್ ಹೆಡ್ ಅಥವಾ ಚಾನ್ಸಸ್ ಆಫ್ ನಾಟ್ ಗೆಟಿಂಗ್ ಹೆಡ್ ಏನದು? ಅದ್ರ ಎರಡರಲ್ಲಿ ಡಿಫ್ರೆನ್ಸ್ ಏನ್ ಹೇಳಿ? ಡಿಫ್ರೆನ್ಸ್ ಚಾನ್ಸಸ್ ಆಫ್ ಗೆಟಿಂಗ್ ಹೆಡ್, ಚಾನ್ಸಸ್ ಆಫ್ ನಾಟ್ ಗೆಟಿಂಗ್ ಹೆಡ್ ಅಂದ್ರೆ ಹೆಂಗ್ ಮಾಡ್ತೀರಿ ನೀವು? ಹೌ ಡು ಯು ಚೇಂಜ್? ಹಾ, ಈಗ ಹೆಡ್ ಅಂತಂದ್ರೆ ನೀವು 1/2 ಅಂತ ಕೇಳ್ತೀರಾ. ಈಗ ಟೇಲ್ ಅಂತಂದ್ರೆ ಅದು 1/2. ಬಟ್ ನಾಟ್ ಹೆಡ್ ಅಂತ ಕೇಳಿದಾಗ 1 - 1/2 ಆನ್ಸರ್ ಅದೇ. ಬಟ್ ನಿಮ್ಗೆ ಇದು ಗೊತ್ತಾ, ಇದು ನಾಟ್ ಅಂತ 1 - ಮಾಡ್ಬೇಕಂತೀವಿ, ಹೌದಿಲ್ಲ? ಈಗ ಇನ್ನೊಂದೇನಪ್ಪ ಅಂತಂದ್ರೆ, ಇದು ಈಸಿ. ಡೈಸ್ ಅಲ್ಲಿ ನೋಡಿ, ಡೈಸ್ ಎಕ್ಸಾಂಪಲ್ ಹೇಳ್ತೀನಿ, ಇದ್ರಲ್ಲಿ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಡೈಸ್ ಅಲ್ಲಿ ಒಂದು ಡೈಸ್ ರೋಲ್ ಮಾಡ್ತೀವಿ ನಾವು. ಚಾನ್ಸಸ್ ಆಫ್ ನಾಟ್ ಗೆಟಿಂಗ್ 5 ಎಷ್ಟು ಚಾನ್ಸ್ ಇದಾವೆ? ಡೈಸ್ ಅಲ್ಲಿ ಟೋಟಲ್ ಎಷ್ಟು ಚಾನ್ಸ್ ಇರ್ತವೆ? 6 ನಾಟ್ 5 ಎಷ್ಟು ಚಾನ್ಸ್ ಉಳಿದು? ಇವಾಗ ಎಷ್ಟು ಚಾನ್ಸ್? 5 ಬೀಳಿಲ್ಲ ಅಂದ್ರೆ ಉಳ್ಕಿದ್ ಬೇರೆ ಎಷ್ಟು ಚಾನ್ಸ್ ಉಳಿತೆ? 5 ಹೆಂಗ್ ಮಾಡ್ತೀರಿ? 1 - 6 ಸಾರಿ 6 - 1 5. ಇದು ಪ್ರೊಬಬಿಲಿಟಿ ಅಲ್ಲಿ ಹೇಳ್ಬೇಕಂದ್ರೆ ಇದು 1, ಇದು 1/1 - 1/5 ಈ ತರ ಬರುತ್ತೆ. 5 - 1 4/5, ಸೊ 5/6 ಸಾರಿ 1 - 1/6 5/6. ಹೌದಾ? ನೋಡಿ ಇಲ್ಲಿ 5 ಟೈಮ್ಸ್ ಅಂತಂದ್ರೆ 5 ಟೈಮ್ಸ್ ಔಟ್ ಆಫ್ 6 ಟೈಮ್ಸ್ ನಾಟ್ ಬಿಡುತ್ತೆ ಅಂತ. ಈ ತರ ಮ್ಯಾಥಮೆಟಿಕಲ್ ಆಗಿ ಸ್ವಲ್ಪ ನೀವು ಬೆಳೆಸ್ಕೊಳ್ಳಿ. ನೀವು ಹೆಂಗ್ ಮಾಡ್ಬೇಕು ಕನ್ವರ್ಟ್ ಅಂತೇಳಿ ಬರೀ ವರ್ಡ್ಸ್ ಎಲ್ಲ ಹೇಳ್ಬೋದು. ನೀವು ಮ್ಯಾಥಮೆಟಿಕ್ಸ್ ಹೆಂಗ್ ಕನ್ವರ್ಟ್ ಮಾಡ್ತೀರಿ? ಯೂಶಲಿ ಆಪ್ಷನ್ 5/6 ಅಂತ ಕೊಟ್ಟಿರ್ತಾರ, ನಿಮ್ 5 ಟೈಮ್ಸ್ ಅಂತ ಗೊತ್ತು. 5/6 ಅಂತ ಹೆಂಗಂದ್ರೆ ಏನು? ಇದ್ರ ಮೀನಿಂಗ್ ಹೆಂಗ್ ಬಂತು? ವೈ ಇಟ್ ಹ್ಯಾಸ್ ಕಮ್? ಇದೆಲ್ಲ ಎಲ್ಲಿಂದ ಬರುತ್ತೆ ಅಂದ್ರೆ ನಿಮ್ ಬೇಸಿಕ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಪ್ರೊಬಬಿಲಿಟಿ ಹೆಂಗ್ ವರ್ಕ್ ಆಗುತ್ತೆ, ಪ್ರೊಬಬಿಲಿಟಿ 1 ಅಂದ್ರೆ ಏನು, ಎದಕ್ 1/2 ಮಾಡ್ತೀವಿ ನಾವು, ಎದಕ್ 5/6 ಮಾಡ್ತೀವಿ, ಎದಕ್ 1/6 ಮಾಡ್ತೀವಿ ನಾವು. ಸೊ ಇದು ಬೇಸಿಕ್ ಸ್ವಲ್ಪ ನೀವು ಕುಂತು ಓದ್ರಿ. ನೀವು ಯೂಟ್ಯೂಬ್ ವಿಡಿಯೋ ನೋಡ್ರಿ ಅಥವಾ NCERT ಓದ್ರಿ ಸ್ವಲ್ಪ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ನೀವು ಹೌ ಟು ಕನ್ವರ್ಟ್ ಕ್ವಶನ್ ಟು ನ್ಯೂಮರಿಕಲ್ ಅಂಡ್ ಹೌ ಟು ಚೇಂಜ್ ಇಟ್ ಟು ದ ಡಿಮ್ಯಾಂಡ್ ಆಫ್ ದ ಕ್ವಶನ್. ಈ ತರ ನೀವು ಸ್ವಲ್ಪ ಬೇಸಿಕ್ಸ್ ಮೇಲೆ ವರ್ಕ್ ಮಾಡಿ. ನೀವು ಏನ್ ಮಾಡ್ತೀರ ಅಂದ್ರೆ, ಯಾವಾಗ್ಲೂ ಯೂಶಲಿ ಮೋಸ್ಟ್ ಆಫ್ ದ ಪೀಪಲ್ ಹೂ ಡು ಮಿಸ್ಟೇಕ್ಸ್ ಏನ್ ಮಾಡ್ತಾರೆ ಅಂದ್ರೆ, ಅವರು ಕ್ವಶನ್ ನೋಡ್ತಾರೆ, ಒಂದ್ 4 ನಂಬರ್ ಇರುತ್ತೆ, ಅವ್ರಿಗೆ ಗೊತ್ತು ಇದು LCM ರಿಲೇಟೆಡ್ ಕ್ವಶನ್ ಇದೆ ಅಂತ. ಡೈರೆಕ್ಟ್ ಆಗಿ LCM ತೆಗೆದು ಇಟ್ಬಿಡ್ತಾರೆ. ಅದು ಓದಂಗೆ ಇಲ್ಲ, ಅಲ್ಲಿ ಏನ್ ಕೇಳಕತ್ತಾರ ಅವರು. ಸಪೋಸ್ ಅವ್ರು 4 ನಂಬರ್ ಕೊಟ್ಟು ಈ 4 ನಂಬರ್ಸ್ ಇರ್ತಾವ, ಅವ್ರು ಬರೀ ಇಬ್ಬರದೇ ಮಾಡಂತ ಕೇಳಿದ್ರಂದ್ರ ಇಬ್ರದ್ ಬಿಟ್ಬಿಡ್ಬೇಕು ನಾವು. ಸೊ ಅದ್ ನೋಡಂಗಿಲ್ಲ ನಾವು. ಯೂಶಲಿ ವಿ ಜಸ್ಟ್ ಜಂಪ್ ಇನ್ ಟು ಡೂಯಿಂಗ್ LCM ಮಾಡಿ ಏನೋ ಒಂದು ಆನ್ಸರ್ ತರಕ್ ಟ್ರೈ ಮಾಡ್ತಿರ್ತೀವಿ. ನಾಟ್ ಫೋಕಸ್ ಆನ್ ದ ಆನ್ಸರ್, ಫೋಕಸ್ ಆನ್ ದ ಡಿಮ್ಯಾಂಡ್. ಏನ್ ಕೇಳಕತ್ತಾರ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೇಳಿ ಫಸ್ಟ್. ಸೊ ಅದಕ್ಕೆ ನಾನು ಹೇಳಿದ್ನಲ್ಲ, ಅದು ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3. ಕ್ಯಾಟಗರಿ 1 ಅಂದ್ರೆ ಏನು? ಈಸಿ ಅಂಡ್ ಡೂಯಬಲ್, ಐ ಕ್ಯಾನ್ ಡೂ ಇಟ್. ಸೊ ನೀವು ನೋಡ್ರಿ, ನೀವು ನಿಮ್ದು ಪ್ರಕಾರ ಕ್ಯಾಟಗರಿ 1 ಅಲ್ಲಿ ಎಷ್ಟು ಬರ್ತಾ ಇದಾವ ಎವ್ರಿ ಇಯರ್? 10 ಬರಕತ್ತಾವ, 15 ಬರಕತ್ತಾವ. ಅದಾದ್ಮೇಲೆ ನೀವು ಮಾಡಿ ನೋಡ್ತಿರಲ್ಲ, ಸಾಲ್ವ್ ಮಾಡಿ ನೋಡ್ತಿರಲ್ಲ, ನಿಮ್ಗೆ ಅನ್ಸ್ತದೆ ಕ್ಯಾಟಗರಿ 1 ಅಲ್ಲಪ್ಪ ಇದಂತ. ಅವಾಗ ಮತ್ತೆ ನೀವು ರಿವ್ಯಾಲ್ಯೂಯೇಟ್ ಮಾಡ್ಬೋದು. ಸೊ ಆ ತರ ನೀವು ಸ್ವಲ್ಪ ಬೇಸಿಕ್ಸ್ ಮೇಲೆ ಪ್ಲಸ್ PYQ ಮೇಲೆ ನೀವು ಫೋಕಸ್ ಮಾಡಿ. ಮತ್ತೆ ಎನಿ ಡೌಟ್ಸ್? ಪ್ರಿಯಾರಿಟಿ ನೋಡ್ರಿ, ಫಸ್ಟ್ ಒನ್ ಈಸ್ ನಂಬರ್ ಸಿಸ್ಟಮ್. ಯೂಶಲಿ ಇಲ್ಲಿಂದ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ ನಂಬರ್ ಸಿಸ್ಟಮ್. ಸಮಟೈಮ್ಸ್ 15 to 20 ಕ್ವಶನ್ಸ್ ಕೇಳ್ಯಾರ. ಸೆಕೆಂಡ್ ಒನ್ ಏನಪ್ಪಾ ಅಂತಂದ್ರೆ ರೇಷಿಯೋ, ಪರ್ಸೆಂಟೇಜ್ ಆಗಿರ್ಬೋದು. ಅದಾದ್ಮೇಲೆ ಪ್ರಾಫಿಟ್ ಲಾಸ್ ಕಮ್ಮಿ ಮಾಡ್ಯಾರ ಇವಾಗ,
ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್, ಅದಾದಮೇಲೆ ಪ್ರಾಫಿಟ್ ಲಾಸ್ ಆಗಿರ್ಬೋದು, ಅದಾದಮೇಲೆ ಮತ್ತೆ ಉಳಿದು ಇವು ಮೇನ್ ಏರಿಯಾಸ್. ಇವು ಪ್ರೊಬಬಿಲಿಟಿ, ಸಾರಿ ಇದು ಮಿಸ್ ಮಾಡಿದ್ದೀವಿ. ಪ್ರೊಬಬಿಲಿಟಿ, ಪರ್ಮಿಟೇಷನ್, ಕಾಂಬಿನೇಷನ್, ಇವು ಮೇಜರ್ ಟಾಪಿಕ್ಸ್. ಇವು ಉಳ್ಕಿದೆಲ್ಲ ರೀಸನಿಂಗ್ ಅಲ್ಲ. ಇವು ನಾನು ಹೇಳೋದು ಬೇರೆ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್. ರೀಸನಿಂಗ್ ಒಳಗೆ ಬೇರೆ ಬರ್ತಾವೆ, ಡೇಟ್ ಟೈಮು ಅವೆಲ್ಲ ಬೇರೆ ಬೇರೆ. ಆಪ್ಟಿಟ್ಯೂಡ್ ಇಷ್ಟೇ, ಇದು ಮತ್ತಿದು ಇದು. ದೀಸ್ ತ್ರೀ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್. 1, 2, 3. ಸದ್ಯಕ್ಕೆ ಇವೇ ಟ್ರೆಂಡಿಂಗ್ ಮಾಡೋದು UPSC. ಇದು ಸ್ವಲ್ಪ ಕಮ್ಮಿ ಆಗಿದೆ, ಇದನ್ನು ನಡೆದಿದೆ. ಇದು ಅಂದ್ರೆ ಇದೆಲ್ಲ ಮಿಕ್ಸ್ ಮಾಡಿ ಕೇಳ್ತಾರೆ. ಇದು ಇಲ್ಲೇ ಮಿಕ್ಸ್ ಆಗಿರ್ತದೆ, ನೀವು ನಂಬರ್ ಸಿಸ್ಟಮ್ ಅಲ್ಲೇ ಮಿಕ್ಸ್ ಆಗಿರುತ್ತೆ. ಸೊ ಮೇಜರ್ಲಿ ಇವು 3 ಮಾಡ್ಕೊಳ್ಳಿ ನೀವು ಫಸ್ಟ್. 1, 2, 3. ಆಮೇಲೆ ಪ್ರಯಾರಿಟಿ ವೈಸ್ ನೀವು ನೋಡ್ಕೊಳ್ಳಿ ಹೆಂಗೆ ಚೇಂಜ್ ಆಗಿದೆ. ಟ್ರೆಂಡ್ ಒಂದ್ಸತಿ ಅನಲೈಸ್ ಮಾಡ್ತಿರಲ್ಲ ನೀವು, ವಿಲ್ ಗೆಟ್ ಟು ನೋ. 10 years ನೀವು ಆ ಟ್ರೆಂಡ್ ಅನಲೈಸ್ ಮಾಡಿ ಅನ್ಸುತ್ತೆ. RC ನೋಡ್ರಿ, ಫಸ್ಟ್ RC ಪ್ರಾಬ್ಲಮ್ ಏನಂದ್ರ, ಯೂಶಲಿ RCದ ಅಕ್ಯುರಸಿ ಎಷ್ಟದ ಅದ್ರ ಮೇಲೆ ಹೋಗುತ್ತೆ ನಮ್ದು. ಅಕ್ಯುರಸಿ ನೀವು ಜಾಸ್ತಿ ಅಕ್ಯುರಸಿ ಕೊಡ್ಬೇಕಂದ್ರೆ ಜಾಸ್ತಿ ಟೈಮ್ ಕೊಡ್ಬೇಕು. ಅಕ್ಯುರಸಿ ಬೇಡಪ್ಪ ನನಗೆ ಜಾಸ್ತಿ ಸಾಲ್ವ್ ಮಾಡ್ತೀನಿ ಅಂದ್ರೆ ಕಮ್ಮಿ ಟೈಮ್ ಕೊಡ್ಬೇಕು. ನಂದೇನ್ ಸಜೆಷನ್ ಅಂದ್ರೆ, ಟೇಕ್ ಅರೌಂಡ್ 40 minutes ಆರ್ 50 minutes. 40 to 50 minutes ದಾಗ ಮಾರ್ಕ್ ಮಾಡ್ಬೇಕಿದೆ. ವಿತ್ ಮಾರ್ಕಿಂಗ್ ಹೇಳಕೈತಿ ನಾನು. OMR ಅಲ್ಲಿ ವಿತ್ ಮಾರ್ಕಿಂಗ್, OMR ವಿತ್ ಪ್ಲಸ್, ಇದು ವಿತ್ OMR. ಇಷ್ಟು ಮಾಡಿದ್ರಂದ್ರೆ ಅಕ್ಯುರೇಸಿ ಕರೆಕ್ಟ್ ಆಗಿರುತ್ತೆ. ನೀವು ಇನ್ನೂ ಸ್ಪೀಡ್ ಮಾಡೋಂತ ಮಾಡ್ಬೋದು, ಡಿಪೆಂಡ್ಸಿಂಗ್ ಆನ್ ದ ಕ್ವಶನ್. ಆ ಡೇ ಅಲ್ಲಿ, ಎಕ್ಸಾಮ್ ಡೇ ಅಲ್ಲಿ ಹೆಂಗ್ ಬಂದಿದೆ. ಈಸಿ ಬಂದಿದ್ರೆ ಜಲ್ದಿ ಆಗುತ್ತೆ, 40 minutes ಒಳಗಡೆ ಆಗುತ್ತೆ. ಸೊ ಇಷ್ಟು ಮಿನಿಮಮ್ ಟೈಮ್ ಕೊಡ್ಲೇಬೇಕು ನೀವು, 40 to 50 minutes. ಕೊಡ್ಲಿಲ್ಲ ಅಂದ್ರೆ ನೀವು ಹರಿಬರಿ ಮಾಡಿದ್ರಂದ್ರೆ ತಪ್ಪಾಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಇಷ್ಟು ಟೈಮ್ ಕೊಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಯು ವಿಲ್ ಗೆಟ್ ಟು ನೋ. ಟೆಸ್ಟ್ ಬರ್ದಂಗೆಲ್ಲ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಮಚ್ ಟೈಮ್ ಟು ಗಿವ್ ಓವರ್ ದ ಪೀರಿಯಡ್. ಮತ್ತೇನಿದೆ ಹೇಳ್ರಿ CSAT ಅಲ್ಲಿ. ಮತ್ತೆ ಎನಿ ಕಾಮನ್ ಡೌಟ್ CSAT ಅಂತ ನಾನು ಕ್ಲಾಸ್ ವೈಂಡ್ ಅಪ್ ಮಾಡಮ್ಮ. ಮತ್ತೇನು ಡೌಟ್ ಇದ್ರೆ ಕೇಳ್ರಿ, ಇಲ್ಲೇ ಇರ್ತೀವಿ ನಾವು. ಸರ್ ಇರ್ತಾರ. ಸರ್ ಹತ್ರ ನಮ್ದು ಟೆಲಿಗ್ರಾಮ್ ID ತೋರಿ ಒಂದು ಮೆಸೇಜ್ ಮಾಡ್ರಿ, ಹಂಗೇನಿಲ್ಲ. ಸ್ವಲ್ಪ CSAT ನಾನು ಹೇಳಿದ ಎಕ್ಸರ್ಸೈಸ್ ಸ್ವಲ್ಪ ಹಾನೆಸ್ಟ್ ಆಗಿ ಮಾಡ್ರಿ, ಯು ವಿಲ್ ಗೆಟ್ ಟು ಸಿ ದ ರಿಸಲ್ಟ್ಸ್. CSAT ಗೆ ಸ್ವಲ್ಪ ಟೈಮ್ ಕೊಡ್ರಿ, ಹೇಳ್ಬೇಕಂದ್ರೆ ಗಿವ್ ಆಂಪಲ್ ಟೈಮ್. ಡೈಲಿ ಒಂದು 2 to 3 hours ಕೊಟ್ರೆ ಏನ್ ಮೋಸ ಇಲ್ಲ. 3 hours ಕೊಟ್ರು ಮೋಸ ಇಲ್ಲ. ಬಟ್ CSAT ಸಲಕ್ ನೀವು ಹೊರಗೆ ಬರ್ಬೇಡ್ರಿ ಪ್ಲೀಸ್, ಆ ತರ ಆಗ್ಬೇಡ್ರಿ. GS ಅಂದ್ರೆ ನೀವು ಅನ್ಸುತ್ತೆ ನಾಲೆಜ್ ಗ್ಯಾಪ್ ಆಗಿರ್ಬೋದು, ಏನಾಗಿರ್ಬೋದು. CSAT ಇಸ್ ಜಸ್ಟ್ ಪ್ರಾಕ್ಟೀಸ್. ಇನ್ನೊಂದೇನಂದ್ರೆ CSAT ನಿಮ್ ಕಟ್ ಆಫ್ ಗೊತ್ತು 66, GS ದಾಗ ಗೊತ್ತಿಲ್ಲ. ಅದ್ ಎವ್ರಿ ಇಯರ್ ಚೇಂಜ್ ಆಗ್ತದೆ. ದಟ್ಸ್ ವೈ ಐ ವಾಂಟ್ ಯು ಟು ಫೋಕಸ್ ರಿಲಿಜಿಯಸ್ಲಿ. ನಿಮ್ದು ಏನಾದ್ರು ಎಫರ್ಟ್ ಕೊಡ್ರಿ CSAT. ಸರಿ ತೋರಿ, ಥ್ಯಾಂಕ್ ಯು. ಎನಿ ಡೌಟ್ಸ್ ಆನ್ಲೈನ್ ಸ್ಟೂಡೆಂಟ್ಸ್? ಇಲ್ಲ ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು.